ಹಲೋ ಅಂಡ್ ವೆಲ್ಕಮ್ ಟು ಎಚ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಮೇಜರ್ ಸ್ಟಿಮ್ಯುಲಸ್ ಪ್ಯಾಕೇಜ್ ಫಾರ್ MSMEs. ನೋಡಿ, ನಿನ್ನೆ ಕ್ಲಾಸಲ್ಲಿ ನಾವು ಮಾತಾಡ್ತಾ ಇದ್ವಿ ಯಾವ ರೀತಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಅಂದ್ರೆ ಆತ್ಮನಿರ್ಭರ ಭಾರತ ಅಭಿಯಾನ ಅಂತಕ್ಕಂತಹ ಒಂದು ಯೋಜನೆ ಅಡಿಯಲ್ಲಿ ಸುಮಾರು 20 ಲಕ್ಷ ಕೋಟಿ ರೂಪಾಯಿಗಳ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಡೀಟೇಲ್ಸ್ ಗಳು ನಿನ್ನೆ ನಮಗೆ ಸಿಗ್ತಾ ಹೋಗ್ತಾ ಇದ್ದಾವೆ. ಸೊ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ವಿತ್ತ ಸಚಿವೆ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನೋಟ್ಬುಕ್ ಅಲ್ಲಿ ಬರ್ಕೋಬೇಕು ನೀವು, ಆತ್ಮ ನಿರ್ಭರ್ ಭಾರತ್ ಅಭಿಯಾನ್, ಆತ್ಮನಿರ್ಭರ್ ಭಾರತ್ ಕ್ಯಾಂಪೇನ್ ಅಂತ ಹೇಳಿ. ಆತ್ಮನಿರ್ಭರ್ ಅಂದ್ರೇನು? ಸ್ವಾವಲಂಬಿ ಅಂತ ಹೇಳಿ, ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಳ್ಳೋದು ಅಂತ ಹೇಳಿ. ಸೊ ಯಾವುದೇ ಸಹಾಯವಿಲ್ಲದೆ ಸ್ವತಃ ತಾನು ವಾಪಸ್ ಎದ್ ನಿಲ್ಬೇಕು, ಈ ಒಂದು ಪ್ಯಾಂಡಮಿಕ್ ಅನ್ನ ಹೋರಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕ್ರಮವನ್ನ ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಅನ್ನುವಂತಹ ಒಂದು ಕ್ಯಾಂಪೇನ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಸೊ ಇದರ ಸ್ಪೆಸಿಫಿಕೇಶನ್ಸ್ ತಿಳ್ಕೊಳ್ತಾ ಹೋಗೋದಾದ್ರೆ, ಈ ಒಂದು ಮೇಜರ್ ಸಹಾಯವನ್ನ ಯಾರಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಕಾಣಿಸ್ತಾ ಇರತಕ್ಕಂತಹ MSMEಗಳು, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಸಣ್ಣ, ಸ್ಟಾರ್ಟಿಂಗ್ ಇಂದ ಬರ್ಕೊಳ್ಳೋದಾದ್ರೆ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು. ಗೊತ್ತಾಯ್ತಲ್ಲ? ಸೊ ಇದು ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತಾನೆ ಕರೆಯಲಾಗುತ್ತೆ. ಚಿಕ್ಕ ಪುಟ್ಟ ವಸ್ತುಗಳನ್ನ, ಗುಡಿ ಕೈಗಾರಿಕೆಗಳನ್ನ ನಡೆಸ್ತಕ್ಕಂತಹ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ MSME ಅಂತ ಕರೆಯಲಾಗುತ್ತೆ. ಇವಕ್ಕೆ ಸರ್ಕಾರ ಸಾಕಷ್ಟು ಪ್ರೋತ್ಸಾಹವನ್ನ ಯಾವಾಗ ಕೂಡ ಕೊಡ್ತಾ ಇರುತ್ತೆ. ಮುಂದಿನ ಸ್ಲೈಡ್ ನಲ್ಲಿ ನಿಮಗೆ MSME ಯ ಡೆಫಿನಿಷನ್ ನ ತಿಳಿಸ್ಕೊಡ್ತೀನಿ, ಯಾವೆಲ್ಲ ಕಂಪನಿಗಳನ್ನ MSME ಅಂತ ಕ್ಲಾಸಿಫೈ ಮಾಡಲಾಗುತ್ತೆ. ಅಂಡ್ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಹೊಸ ಆದೇಶವನ್ನ ಕೂಡ ಹೊರಡಿಸಿದೆ. ಅದರ ಬಗ್ಗೆ ಮುಂದಿನ ಸ್ಲೈಡ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಬಟ್ ಈ ಸ್ಲೈಡ್ ಅಲ್ಲಿ ನಾವು ಗಮನಿಸಬೇಕಾಗಿರತಕ್ಕಂತಹ ವಿಚಾರ, ಈ MSME ಕೈಗಾರಿಕೆಗಳೇನಿದ್ದಾವೆ ಇವಕ್ಕೆ ಸುಮಾರು 3 ಲಕ್ಷ ಕೋಟಿ ಮೌಲ್ಯದ ಸಾಲವನ್ನ ಕೊಡ್ತೀವಿ, ಅಂದ್ರೆ ಹಣಕಾಸಿನ ನೆರವನ್ನ ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ. ಸೊ ಯಾವ ರೀತಿ ಸಾಲ? ನೋಡಿ, ಯೂಶುವಲ್ ಆಗಿ ಸಾಲ ಪಡಿಬೇಕು ಅಂತ ಹೇಳಿದ್ರೆ ನೀವೇನಾದ್ರೂ ಗ್ಯಾರಂಟಿಯನ್ನ ಕೊಡಬೇಕು. ಅದನ್ನ ನಾವು ಟೆಕ್ನಿಕಲ್ ಆಗಿ ಕೊಲ್ಯಾಟರಲ್ ಅಂತ ಕರಿತೀವಿ. ನಿಮಗೆ ಇಲ್ಲಿ ಕೂಡ ಕಾಣಿಸ್ತಾ ಇದೆ ಕೊಲ್ಯಾಟರಲ್ ಅಂತ ಹೇಳಿ. ಬಟ್ ಈ ಒಂದು ಕೇಸ್ ನಲ್ಲಿ ಕೊಲ್ಯಾಟರಲ್ ಫ್ರೀ ಲೋನ್ ಅನ್ನ ಕೊಡಲಾಗುತ್ತೆ. ಯಾವುದೇ ಗ್ಯಾರಂಟಿ ಇಲ್ದಲೇನೆ ಅವರಿಗೆ ಲೋನ್ ಅನ್ನ ಕೊಡಲಾಗುತ್ತೆ. ಇದು ನಮ್ಮ ಕೇಂದ್ರ ಸರ್ಕಾರ ಕೈಗೊಂಡಿರತಕ್ಕಂತಹ ಒಂದು ದಿಟ್ಟ ಕ್ರಮ. ಈ ರೀತಿ ಲೋನ್ ಅನ್ನ ಕೊಡೋದಾದ್ರೆ ನಮ್ಮ ದೇಶಾದ್ಯಂತ ಲಕ್ಷಾಂತರ ಅತಿ ಸಣ್ಣ ಮತ್ತು ಸಣ್ಣ ಉದ್ದಿಮೆಗಳಿದ್ದಾವೆ, ಇವುಗಳು ಏನು ಕಂಟಿನ್ಯೂ ಆಗಕ್ಕೆ ಸಹಾಯ ಕೊಟ್ಟಂಗಾಗುತ್ತೆ. ಯಾಕಂದ್ರೆ ಪರೋಕ್ಷವಾಗಿ ಸಾಕಷ್ಟು ಜನ ಇವುಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಸೊ 3 ಲಕ್ಷ ಕೋಟಿ ರೂಪಾಯಿಗಳಷ್ಟು ಕೊಲ್ಯಾಟರಲ್ ಫ್ರೀ ಸಾಲವನ್ನ MSMEಗಳಿಗೆ ಕೊಡಲಾಗುತ್ತೆ. ಒಂದು ಪಾಯಿಂಟ್ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ತೆರಿಗೆದಾರರಿಗೆ ಕೂಡ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ನಾವೇನು TDS ಮತ್ತು TCS ಅಂತ ಕರಿತೀವಿ, ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇದೆ. ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್, ಟ್ಯಾಕ್ಸ್ ಕಲೆಕ್ಷನ್ ಎಟ್ ಸೋರ್ಸ್ ಅಂತ ಏನ್ ಕರಿತೀವಿ. ಮೂಲದಲ್ಲೇ ವೇತನದಲ್ಲಿ ಕಡಿತವಾಗ್ತಿದ್ದಂತಹ ತೆರಿಗೆಯ ಮೇಲೆ ಕೂಡ ಸುಮಾರು 25% ಅಷ್ಟು ಕಟ್ಟನ್ನ ಮುಂದಿನ 1 ವರ್ಷದವರೆಗಾಗಿ ಘೋಷಣೆ ಮಾಡಲಾಗಿದೆ. ಸೊ ಇನ್ನು ಮುಂದಿನ 1 ವರ್ಷ ಏನು ಮೂಲದಲ್ಲೇ ವೇತನದಲ್ಲಿ ಈ ತೆರಿಗೆ ಕಟ್ಟಾಗ್ತಾ ಇತ್ತು, ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಏನಿತ್ತು ಅದು 25% ಕಡಿಮೆ ಇರುತ್ತೆ. ಇದು ಲೈಫ್ ಲಾಂಗ್ ಅಲ್ಲ, ಕೇವಲ ಮುಂದಿನ 1 ವರ್ಷದವರೆಗೆ ಮಾತ್ರ. ಸೊ ಇವೆರಡು ಮೆಜರ್ಸ್ ಆಯ್ತು. ಈಗ 3ನೇ ಕ್ರಮದತ್ತ ಗಮನ ಹರಿಸೋದಾದ್ರೆ PF ಬಗ್ಗೆ ಮಾತಾಡ್ತಾ ಇದ್ದಾರೆ. PF ಪೇಮೆಂಟ್ಸ್ ರೆಡ್ಯೂಸ್ಡ್ ಫ್ರಮ್ 12% to 10% ಅಂತ ಸುದ್ದಿ ಹೇಳುತ್ತೆ. ನೋಡಿ, PF ಅಂದ್ರೇನು? ಪ್ರಾವಿಡೆಂಟ್ ಫಂಡ್ ಅಥವಾ ಭವಿಷ್ಯ ನಿಧಿ ಅಂತ ಕರಿತೀವಿ. ಏನು ಉದ್ಯೋಗಿಗಳು ಕೆಲಸ ಮಾಡ್ತಾ ಇರ್ತಾರೆ, ಅವರು ನಿವೃತ್ತಿ ಹೊಂದಿದ ನಂತರವೂ ಕೂಡ ನಿಶ್ಚಿಂತೆಯಿಂದ ಇರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ಜಾರಿಗೊಳಿಸಿರ್ತಕ್ಕಂತಹ ಒಂದು ಕ್ರಮ. ಇದನ್ನ ಪ್ರಾವಿಡೆಂಟ್ ಫಂಡ್, PF ಅಥವಾ ಭವಿಷ್ಯ ನಿಧಿ ಅಂತ ಕರಿತಾ ಹೋಗ್ತೀವಿ. ಪ್ರಸಕ್ತವಾಗಿರ್ತಕ್ಕಂತಹ ನಿಯಮದ ಪ್ರಕಾರ ಸುಮಾರು 12% ಅಷ್ಟು ಹಣವನ್ನ, ಈ PF ಅಮೌಂಟ್ ಅನ್ನ ನಿಮಗೆ ಕೆಲಸ ನೀಡಿರ್ತಕ್ಕಂತಹ ಎಂಪ್ಲಾಯರ್ಸ್ ಕೊಡಬೇಕಾಗಿತ್ತು. ಫಾರ್ ಎಕ್ಸಾಂಪಲ್, ನೀವೊಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮೂಲ ವೇತನದ 12% ಹಣವನ್ನ ಅವರು ನಿಮ್ಮ PF ಖಾತೆಗೆ ಹಾಕಬೇಕಾಗಿತ್ತು. ಇದು ಮಾನ್ಯತೆ ಪಡೆದಿರತಕ್ಕಂತಹ ಎಲ್ಲಾ ಖಾಸಗಿ ಕಂಪನಿಗಳು ಜೊತೆಗೆ ಎಲ್ಲಾ ಸರ್ಕಾರಿ ಉದ್ಯೋಗಿಗಳಿಗೂ ಕೂಡ ಒಂದು ಎಫೆಕ್ಟ್ ಪರಿಣಾಮ ಬೀರುತ್ತೆ. ಸೊ 12% ಕೊಡಬೇಕಾಗಿತ್ತು.
ಜೊತೆಗೆ ಮತ್ತೊಂದು 12% ನಿಮ್ಮ ವೇತನದ ಮೂಲಕ ಕಟ್ ಮಾಡ್ತಾ ಇದ್ರು, ಸ್ಯಾಲರಿ ಮೇಲೆ ಡಿಡಕ್ಟ್ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಯಾರ್ದಾದ್ರು ಸ್ಯಾಲರಿ ನೀವು ಕೇಳಿದಾಗ ಗೊತ್ತಾಗುತ್ತೆ, PF ಎಲ್ಲ ಕಟ್ ಆಗ್ಬಿಟ್ಟು ನನಗೆ ಇಷ್ಟು ಸಿಗುತ್ತೆ ಕೈಗೆ ಅಂತ ಹೇಳ್ತಾ ಇರ್ತಾರೆ. ಅದನ್ನ ಟೇಕ್ ಹೋಮ್ ಸ್ಯಾಲರಿ ಅಂತ ಕರಿತೀವಿ, ಎಲ್ಲ ಟ್ಯಾಕ್ಸ್ ಮತ್ತೆ PF ಕಟ್ ಆಗ್ಬಿಟ್ಟು. ಸೊ ಒಂದ್ ಮಾತು ನೆನ್ಪಿಟ್ಕೊಬೇಕು, ನಿಮ್ಮ PF ಅಕೌಂಟ್ಗೆ 12% ಹಣವನ್ನ ಪ್ರತಿ ತಿಂಗಳು ನಿಮಗೆ ಉದ್ಯೋಗ ನೀಡಿದಂತಹ ಉದ್ಯೋಗದಾತರು ಹಾಕ್ತಾ ಇರ್ತಾರೆ. ಮತ್ತೆ 12% ಅಷ್ಟು ಹಣವನ್ನ ನಿಮ್ಮ ಸ್ಯಾಲರಿಯಿಂದ ಕಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ಯಾಕಪ್ಪ ಅಂದ್ರೆ ಸರ್ಕಾರವೇ ಒಂದು ಸೇವಿಂಗ್ ಸ್ಕೀಮ್ ಮಾಡಿರ್ತಕ್ಕಂತಹದ್ದು. ನೀವು ಒಂದ್ ವೇಳೆ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ಒಂದು ಉಳಿತಾಯವನ್ನ ಕಳ್ಕೊಂಡ್ಬಿಟ್ರೆ ನಿವೃತ್ತಿ ನಂತರ ಜೀವನ ದುಸ್ತರವಾಗುತ್ತೆ ಅನ್ನೋ ಉದ್ದೇಶದಿಂದ PF ಕಾನ್ಸೆಪ್ಟ್ ಅನ್ನ ಜಾರಿಗೆ ತರಲಾಗಿತ್ತು. ಬಟ್ ಈಗ ಸರ್ಕಾರ ಏನ್ ಮಾಡಿದೆಯಪ್ಪ ಅಂತ ಹೇಳಿದ್ರೆ, ಈ 12+12 ಫಾರ್ಮುಲಾವನ್ನ ಕ್ಯಾನ್ಸಲ್ ಮಾಡಿಬಿಟ್ಟು 10+10 ಅಂತ ಮಾಡಿದೆ. ಸೊ ಇದು ಕಂಪನಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ವ್ಯಕ್ತಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವರ ಸ್ಯಾಲರಿಯಲ್ಲಿ 2% ಜಾಸ್ತಿ ಸಿಗುತ್ತೆ ಇನ್ ಮುಂದೆ. ಬಿಕಾಸ್ 12% PF ಕಟ್ ಆಗಬೇಕಾಗಿದ್ದಂತಹ ಜಾಗದಲ್ಲಿ ಕೇವಲ 10% PF ಕಟ್ ಆಗುತ್ತೆ. ಸೊ ಕಂಪನಿಗಳಿಗೂ ಕೂಡ ತಾವು ಪಾವತಿ ಮಾಡಬೇಕಾಗಿದ್ದಂತಹ PF ಹಣ ಉಳಿತಾಯವಾಗುತ್ತೆ. ಜೊತೆಗೆ ಉದ್ಯೋಗಿಗಳಿದ್ದಾರೆ ಅವರಿಗೂ ಕೂಡ ಟೇಕ್ ಹೋಮ್ ಸ್ಯಾಲರಿ ಅಂದ್ರೆ ಕೈಗೆ ಸಿಗ್ತಕ್ಕಂತಹ ಸಂಬಳದ ಮೊತ್ತ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇದು ಲೈಫ್ ಲಾಂಗ್ ಅಲ್ಲ, ಇದು ಕೂಡ ಕೇವಲ 3 ತಿಂಗಳವರೆಗೆ ಮಾತ್ರ. ಸೊ ಇದು ಜಸ್ಟ್ ಜನರಿಗೆ ಮತ್ತೆ ಕಂಪನಿಗಳಿಗೆ ಹೆಲ್ಪ್ ಮಾಡುವಂತಹ ಉದ್ದೇಶದಿಂದ ಕ್ರಮ ಕೈಗೊಂಡಿರ್ತಕ್ಕಂತಹದ್ದು. ಜೊತೆಗೆ ಕೆಳಗಡೆ ನೋಡ್ತಾ ಇದ್ದೀರಾ 4ನೇ ಕ್ರಮ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, NBFC, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್, ಕನ್ನಡದಲ್ಲಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು. ಸೊ ಈ ಸಂಸ್ಥೆಗಳಿಂದ ಸಾಕಷ್ಟು MSMEಗಳು ಸಾಲವನ್ನ ಪಡೆದುಕೊಳ್ತಾ ಇರ್ತವೆ. ಹಾಗಾಗಿ ಈ NBFC ಗಳಿಗೆ ಒಂದು ಲಿಕ್ವಿಡಿಟಿ ಕೊಟ್ಟಾಗ್ಲೇನೆ MSMEಗಳಿಗೆ ಬೇಕಾದಂತಹ ಸಾಲ ಹರಿದು ಬರುತ್ತೆ. ಸೊ ಹಾಗಾಗಿ NBFCಗಳಿಗೂ ಕೂಡ ಒಂದಷ್ಟು ಉತ್ತೇಜನ ಕೊಡುವ ದೃಷ್ಟಿಯಿಂದ ಸರ್ಕಾರ ಕ್ರಮ ಕೈಗೊಂಡಿದೆ. ಅದನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಾ, ಬಟ್ ಒಂದ್ ಮಾತು ಮಾತ್ರ ಬಹಳ ಜನದ ಮನಸ್ಸಲ್ಲಿ ಕುಡಿತಾ ಇದೆ, ಇಷ್ಟೊಂದು ಹಣವನ್ನ ಸರ್ಕಾರ ಈಗ ಸಾಕಷ್ಟು ಕ್ರಮಗಳನ್ನ ಅನೌನ್ಸ್ ಮಾಡ್ತಾ ಇದೆ, ಬಟ್ ಇಷ್ಟೊಂದು ಹಣವನ್ನ ಎಲ್ಲಿಂದ ತರ್ತೀರಾ? ವಾಟ್ ಈಸ್ ದ ಸೋರ್ಸ್? ಯಾವುದೋ ಒಂದು ಮೂಲ ಇರ್ಬೇಕಲ್ಲ ಹಣಕ್ಕೆ. ಸೊ ಆ ಒಂದು ಪ್ರಶ್ನೆಯನ್ನು ಕೂಡ ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೇಳಲಾಯಿತು. ಬಟ್ ಆ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿಲ್ಲ. ಸೊ ಇನ್ನೂ ಕೂಡ ಕುತೂಹಲನೇ ಉಳಿದಿದೆ, ಯಾವ ರೀತಿ ನಮ್ಮ ಕೇಂದ್ರ ಸರ್ಕಾರ ಇದಕ್ಕೆ ಬೇಕಾದಂತಹ ಅಡಿಷನಲ್ ಹಣವನ್ನ ಹೊಂದಿಸುತ್ತೆ ಅಂತ ಹೇಳಿ. ಸೊ ಅದನ್ನು ಕೂಡ ನಾವು ನೆನಪಿಟ್ಕೋಬೇಕಾಗುತ್ತೆ. ಜೊತೆ ನಾನು ಆಗ್ಲೇ ಹೇಳ್ದಂಗೆ MSMEಗಳ ಡೆಫಿನಿಷನ್ ಅನ್ನ, ವ್ಯಾಖ್ಯಾನವನ್ನ ಕೂಡ ಬದಲಾವಣೆ ಮಾಡಲಾಗಿದೆ. ಬಹಳ ಇಂಪಾರ್ಟೆಂಟ್. ನೆನ್ನೆ ಕ್ಲಾಸ್ ಅಲ್ಲಿ ಕೂಡ ಕೆಲವರು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತಾ ಇದ್ರು. MSME ಅಂದ್ರೆ ಯಾವೆಲ್ಲ ಕಂಪನಿಗಳು ಬರುತ್ತೆ ಅಂತ ಕೂಡ ಇನ್ಫಾರ್ಮೇಶನ್ ಪ್ರೀಮಿಯರ್ ಚಾಟ್ ನಲ್ಲಿ ಶೇರ್ ಮಾಡ್ತಾ ಇದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಡಿಸ್ಕಷನ್ ಅನ್ನ ಮಾಡೋಣ ಮುಂದಿನ ಒಂದು ಸುದ್ದಿಯಲ್ಲಿ. ಸೊ ಸುದ್ದಿ ಹೇಳುತ್ತೆ. ಅಂಡ್ ಮತ್ತೊಂದು ಕ್ರಮ ಕೂಡ ನೀವು ನೋಟ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ನಮ್ಮ ಕೇಂದ್ರ ಸರ್ಕಾರದ ಅಥವಾ ನಮ್ಮ ಸರ್ಕಾರದ ಯಾವುದೇ ಒಂದು ಯೋಜನೆ 200 ಕೋಟಿ ಮೌಲ್ಯಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಜಾಗತಿಕ ಟೆಂಡರ್ ಅನ್ನ ನಿರಾಕರಿಸಲಾಗಿದೆ. ಗ್ಲೋಬಲ್ ಟೆಂಡರ್ಸ್ ಅನ್ನ ನಿರಾಕರಣೆ ಮಾಡಲಾಗಿದೆ. ಅದರರ್ಥ ನಮ್ಮ ಸರ್ಕಾರದ 200 ಕೋಟಿಗಿಂತ ಕಡಿಮೆ ಮೌಲ್ಯದ ಎಲ್ಲಾ ಯೋಜನೆಗಳಿಗೆ ಭಾರತೀಯ ಕಂಪನಿಗಳು ಅಥವಾ ಭಾರತೀಯ ಗುತ್ತಿಗೆದಾರರು ಮಾತ್ರ ಟೆಂಡರ್ ಹಾಕಬಹುದು. ಸೊ ವಿದೇಶಿ ಕಂಪನಿಗಳು ಬಂದ್ಬಿಟ್ಟು ಕೆಲಸವನ್ನ ಕಿತ್ಕೊಳ್ಳುವುದು ತಪ್ಪುತ್ತೆ 200 ಕೋಟಿಗಿಂತ ಕಡಿಮೆ ಇರತಕ್ಕಂತಹ ಪ್ರಾಜೆಕ್ಟ್ ಗಳಿಗೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ರಮ. ನೋಟ್ ಡೌನ್ ಮಾಡ್ತಾ ಮುಂದಿನ ಸ್ಲೈಡ್ ಅಂತ ಗಮನಿಸೋಣ. ಸೊ ನಾನು ಆಗಲೇ ಹೇಳಿದಂಗೆ MSMEಯ ಒಂದು ವ್ಯಾಖ್ಯಾನ ಅಥವಾ ಡೆಫಿನಿಷನ್ ಚೇಂಜ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ನಿನ್ನೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ದಂತಹ ರೀತಿಯಲ್ಲಿ ಪ್ರಸಕ್ತವಾಗಿದ್ದಂತಹ ಗೈಡ್ಲೈನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಈ ತಯಾರಿಕಾ ಕ್ಷೇತ್ರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಯಾವುದಾದ್ರೂ ಕಂಪನಿಯ ಒಂದು ಬಂಡವಾಳ 25 ಲಕ್ಷ ರೂಪಾಯಿಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದನ್ನ ಮೈಕ್ರೋ ಅಂದ್ರೆ ಅತಿ ಸಣ್ಣ ಉದ್ದಿಮೆ ಅಂತ ಪರಿಗಣಿಸಲಾಗ್ತಾ ಇತ್ತು. ಅದೇ ರೀತಿ 5 ಕೋಟಿಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಸಣ್ಣ ಉದ್ದಿಮೆ ಅಂತ ಪರಿಗಣಿಸಲಾಗ್ತಾ ಇತ್ತು. ಸಿಮಿಲರ್ಲಿ 10 ಕೋಟಿಗಿಂತ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಮೀಡಿಯಂ ಅಂದ್ರೆ ಮಧ್ಯಮ ಗಾತ್ರದ ಕೈಗಾರಿಕೆ ಅಂತ ವರ್ಗೀಕರಣ ಮಾಡ್ತಾ ಇದ್ವಿ. ಸೊ 25 ಲಕ್ಷದಿಂದ 10 ಕೋಟಿ ರೂಪಾಯಿ ಇದರ ನಡುವಿನ ಒಂದು ನಾವು ಒಂದು ರೇಂಜ್ ಅನ್ನ ನೋಡ್ತಾ ಇದ್ವಿ. ಅದೇ ರೀತಿ ಸೇವಾ ಕ್ಷೇತ್ರಕ್ಕೆ ಅಂದ್ರೆ ಸರ್ವಿಸ್ ಸೆಕ್ಟರ್ ಏನಿದೆ ಅದರಲ್ಲಿ 10 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಸಣ್ಣ, ಅತಿ ಸಣ್ಣ, 2 ಕೋಟಿಗಿಂತ ಕಮ್ಮಿ ಇದ್ರೆ ಸಣ್ಣ, ಅದೇ ರೀತಿ 5 ಕೋಟಿಗಿಂತ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಮಧ್ಯಮ ಗಾತ್ರದ ಕೈಗಾರಿಕೆಗಳು ಅಥವಾ ಸೆಕ್ಟರ್ಸ್ ಅಂತ ನಾವು ಕರಿತಾ ಇದ್ವಿ. ಸೊ 10 lakhs 10 ಲಕ್ಷದಿಂದ ಹಿಡಿದ್ಬಿಟ್ಟು 5 crore ವರ್ಗು ಇತ್ತು. ಸೊ ಓವರ್ ಆಲ್ ನೀವು MSME ನೋಡೋದಾದ್ರೆ 10 ಲಕ್ಷದಿಂದ 10 ಕೋಟಿ ಅಂತ ನಾವು ಒಂದು ಬ್ರಾಡ್ ಆಗಿ ಕರಿಬಹುದಾಗಿತ್ತು. ಬಟ್ ಪ್ರಸಕ್ತವಾಗಿ ವ್ಯಾಖ್ಯಾನವನ್ನ ಚೇಂಜ್ ಮಾಡಿದ್ದಾರೆ. ಕೆಳಗಡೆ ನೋಡ್ತಾ ಇದ್ದೀರಾ,
ಸುಮಾರು 1 ಕೋಟಿಗಿಂತ ಕಮ್ಮಿ ಇರತಕ್ಕಂತಹ ಎಲ್ಲಾ ಕಂಪನಿಗಳನ್ನ, ಅವು ಸೇವಾ ಕ್ಷೇತ್ರದಲ್ಲಿರಲಿ ಅಥವಾ ತಯಾರಿಕಾ ಕ್ಷೇತ್ರದಲ್ಲಿರಲಿ, ಅವೆಲ್ಲವನ್ನು ಕೂಡ ನಾವು ಅತಿ ಸಣ್ಣ ಉದ್ದಿಮೆಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಬಹಳ ಜನ ಕೇಳ್ಬೋದು, ಅದೇ ರೀತಿ ನೋಡಿ ಮೀಡಿಯಂಗೂ ಕೂಡ 10 ಕೋಟಿಯಿಂದ 20 ಕೋಟಿವರೆಗೂ ಹೆಚ್ಚಿಸಲಾಗಿದೆ. ಸೊ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ಸ್ವಲ್ಪ ಜಾಸ್ತಿ ಬಂಡವಾಳ ಇರತಕ್ಕಂತಹ ಕಂಪನಿಗಳನ್ನು ಕೂಡ ನಾವು MSMEಗಳು ಅಂತ ಕರಿತೀವಿ. ಹೀಗೆ ಕರೆದಾಗ ಕೇವಲ MSMEಗಳಿಗೆ ಮಾತ್ರವೇ ಸೀಮಿತವಾಗಿದ್ದಂತಹ ಕೆಲವು ಯೋಜನೆಗಳು, ವಿನಾಯಿತಿಗಳು ಮತ್ತು ಲಾಭಗಳು ಈ ಕಂಪನಿಗಳಿಗೂ ಕೂಡ ಸಿಗ್ತಾ ಹೋಗ್ತವೆ. ಸೊ ಓವರ್ ಆಲ್ ಒಂದು ಆರ್ಥಿಕ ಚಟುವಟಿಕೆಯ ದೃಷ್ಟಿಯಿಂದ ಉತ್ತಮವಾದಂತಹ ಕ್ರಮ. ಬಿಕಾಸ್ ಸುಮಾರು 2006ನೇ ಇಸ್ವಿಯಿಂದ ಇದರ ವ್ಯಾಖ್ಯಾನವನ್ನು ನಾವು ಅಪ್ಡೇಟ್ ಮಾಡಿರಲಿಲ್ಲ. ಹಳೆಯ ಒಂದು ಡೆಫಿನಿಷನ್ನೇ ಕಂಟಿನ್ಯೂಸ್ ಆಗಿತ್ತು. ಬಟ್ ಈಗ ನಮ್ಮ MSME ಡಿಪಾರ್ಟ್ಮೆಂಟ್ ಏನಿದೆ, ಅವರು ಈ ಒಂದು ವ್ಯಾಖ್ಯಾನವನ್ನು ಚೇಂಜ್ ಮಾಡಿದ್ದಾರೆ. ಇದು ಉತ್ತಮವಾದಂತಹ ಸಂಗತಿ. ಜೊತೆಗೆ ಪ್ರಸಕ್ತ MSME ಮಿನಿಸ್ಟರ್ ಯಾರಪ್ಪ ಅಂತ ಹೇಳಿದ್ರೆ ನಿತಿನ್ ಗಡ್ಕರಿ ಅವರು, ಕೇಂದ್ರದ ಸಾರಿಗೆ ಸಚಿವ, ಕೇಂದ್ರದ ಶಿಪ್ಪಿಂಗ್ ಮಿನಿಸ್ಟರ್, ಜೊತೆಗೆ ಕೇಂದ್ರದ MSME ಮಿನಿಸ್ಟರ್ ಯಾರಪ್ಪ ಅಂತ ಹೇಳಿದ್ರೆ ನಿತಿನ್ ಗಡ್ಕರಿ ಅವರು. ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಹೊಸ ವ್ಯಾಖ್ಯಾನವನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. 1 ಕೋಟಿಯಿಂದ 20 ಕೋಟಿವರೆಗೂ, 1 ಕೋಟಿಯಿಂದ ಕಮ್ಮಿ ಇದ್ರೆ ಅತಿ ಸಣ್ಣ, 20 ಕೋಟಿಗಿಂತ ಕಮ್ಮಿ ಅಂತ ಹೇಳಿದ್ರೆ ಮಧ್ಯಮ, ಅದೇ ರೀತಿ 10 ಕೋಟಿಗಿಂತ ಕಮ್ಮಿ ಇದ್ರೆ ಸಣ್ಣ ಅಂತ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಬಹಳ ಬಹಳ ಇಂಪಾರ್ಟೆಂಟ್, ಪರೀಕ್ಷೆಗಳಲ್ಲಿ ಕೇಳುವಂತಹ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ, ರಾಜ್ಯಪಾಲರಿಂದ ತಪರಾಕಿ ಅಂತ ಒಂದು ಸುದ್ದಿ ಹೇಳುತ್ತೆ. ನೋಡಿ, ನೆನ್ನೆ ನಾವು APMC ಕಾಯ್ದೆಗೆ ಕರ್ನಾಟಕ ರಾಜ್ಯ ತಿದ್ದುಪಡಿ ತರುವುದಕ್ಕೆ ಹೊರಡಿರ್ತಕ್ಕಂತಹ ಒಂದು ತರಾತರಿಯ ನಿರ್ಧಾರದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ರೈತರು ಮತ್ತು ರೈತ ಸಂಘಟನೆಗಳು ಇದಕ್ಕೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ವು. ಆ ಕುರಿತಾಗಿ ವಿಸ್ತೃತವಾದಂತಹ ಚರ್ಚೆಯನ್ನ ನೆನ್ನೆ ಮಾಡಿದ್ವಿ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಸುಗ್ರೀವಾಜ್ಞೆಯ ಒಂದು ಅಟೆಂಪ್ಟ್ ಏನ್ ಮಾಡಿದ್ರು, ಅದಕ್ಕೆ ನಮ್ಮ ಗವರ್ನರ್ ರಾಜ್ಯಪಾಲ ಶ್ರೀಯುತ ವಜುವಾಲಾ ಅವರು ಕೂಡ ಒಂದು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬಟ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಅವರು ವಿರೋಧ ವ್ಯಕ್ತಪಡಿಸಿರ್ತಕ್ಕಂತಹದ್ದು ಸುಗ್ರೀವಾಜ್ಞೆಯಲ್ಲಿ ಇರ್ತಕ್ಕಂತಹ ವಿಷಯಕ್ಕೆ ಅಲ್ಲ, ಬದಲಾಗಿ ಯಾವ ಪ್ರಕ್ರಿಯೆ ಮೂಲಕ ಸುಗ್ರೀವಾಜ್ಞೆಯನ್ನ ಕಳಿಸಲಾಯಿತು. ನೋಡಿ, ಭಾರತೀಯ ಸಂವಿಧಾನವನ್ನ ಯಾರೆಲ್ಲ ಓದಿದ್ದೀರಾ ನಿಮಗೆ ಖಂಡಿತವಾಗಿ ಗೊತ್ತಿರುತ್ತೆ. ಸಂವಿಧಾನದ ಪ್ರಕಾರ ಸುಗ್ರೀವಾಜ್ಞೆಯನ್ನ ಬೇಕಾಬಿಟ್ಟಿ ರಾಜ್ಯಪಾಲರಿಗೆ ಕಳ್ಸಕ್ಕಾಗಲ್ಲ. ಒಂದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ವಿಧಾನಸಭೆ ಸದನದಲ್ಲಿ ಇಲ್ಲದೆ ಇದ್ದಂತಹ ಸಮಯದಲ್ಲಿ ಮಾತ್ರ ಸುಗ್ರೀವಾಜ್ಞೆಯನ್ನ ಹೊರಡಿಸುವುದಕ್ಕೆ ನಾವು ರಾಜ್ಯಪಾಲರಿಗೆ ರೆಕಮೆಂಡ್ ಮಾಡಬಹುದು. ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ, ಕೇವಲ ಮುಖ್ಯಮಂತ್ರಿಗಳು ತಮ್ಮ ವಿವೇಚನೆ ಬಳಸ್ಬಿಟ್ಟು ಸುಗ್ರೀವಾಜ್ಞೆ ಹೊರಡಿಸಕ್ಕೆ ರೆಕಮೆಂಡ್ ಮಾಡಕ್ಕಾಗಲ್ಲ. ಬದಲಾಗಿ ಈ ಕುರಿತಂತೆ ಸಂಪುಟ ಸಭೆ ನಡಿಬೇಕು. ಸಂಪುಟ ಸಭೆ ಅಂದ್ರೆ ಏನು? ಕ್ಯಾಬಿನೆಟ್ ಮೀಟಿಂಗ್ ಅಂದ್ರೆ ನಮ್ಮ ಯಾವುದೇ ಸರ್ಕಾರ ಆಗಿರಲಿ, ಸರ್ಕಾರದ ಅತ್ಯಂತ ಉನ್ನತ ಡಿಸಿಷನ್ ಮೇಕಿಂಗ್ ಬಾಡಿ ಯಾವ್ದಪ್ಪ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಆಗಿರುತ್ತೆ. ಸೊ ಈ ಸಂಪುಟ ಸಭೆ ಅಥವಾ ಕ್ಯಾಬಿನೆಟ್ ಮೀಟಿಂಗ್ ನಡೆದ್ಬಿಟ್ಟು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆ ಒಂದು ಮೀಟಿಂಗ್ ನಡೆದು ಅದರ ಬಳಿಕ ಈ ಒಂದು ಪ್ರಪೋಸಲ್ ಅನ್ನ ರಾಜ್ಯಪಾಲರಿಗೆ ಕಳಿಸಬೇಕಾಗುತ್ತೆ. ಬಟ್ ಅಂತಹ ಯಾವುದೇ ಕೆಲಸ ನಮ್ಮ ಕರ್ನಾಟಕದಲ್ಲಿ ನಡೆದಿಲ್ಲ. ಬಿಕಾಸ್ ಕೊನೆಯ ಬಾರಿ ನಮ್ಮ ಸಂಪುಟ ಸಭೆ ನಡೆದಿದ್ದು ಏಪ್ರಿಲ್ 30ನೇ ತಾರೀಕಿನಂದು. ಬಟ್ ಮತ್ತೆ ಸಂಪುಟ ಸಭೆ ನಡೆದಲೇ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಯನ್ನ ಹೊರಡಿಸಿ ಅಂತ ಹೇಳಿ ಒಂದು ರೆಕಮೆಂಡೇಶನ್ ಅನ್ನ ಕಳಿಸಿದ್ರು. ಸೊ ಈ ಒಂದು ಪ್ರೊಸೆಸ್ ನಲ್ಲಿ ಲ್ಯಾಪ್ಸ್ ಆಗಿರೋ ಕಾರಣದಿಂದ, ಸರಿಯಾದಂತಹ ಪ್ರಕ್ರಿಯೆ ಫಾಲೋ ಮಾಡದೇ ಇರೋ ಕಾರಣದಿಂದ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಮತ್ತೊಮ್ಮೆ ಸಂಪುಟದ ಸಭೆಯನ್ನ ಕರೆದ್ಬಿಟ್ಟು ಸಂಪುಟದ ಅನುಮೋದನೆಯನ್ನ ಪಡೆದ್ಬಿಟ್ಟು ಈ ಸುಗ್ರೀವಾಜ್ಞೆ ಪ್ರಪೋಸಲ್ ಅನ್ನ ನನ್ನ ಬಳಿಗೆ ಕಳಿಸಿರಿ ಅಂತ ಹೇಳಿ ರಾಜ್ಯಪಾಲರು ಹೇಳಿದ್ದಾರೆ. ಸೊ ಇದು ನಮಗೆ ಬಹಳ ಒಂದು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ನಮ್ಮ ಸಂವಿಧಾನ ಬುಕ್ ನಲ್ಲಿ ಇರತಕ್ಕಂತಹ ಒಂದು ಪ್ರೊಸೆಸ್ ಅನ್ನೇ ನಾವು ದಿನನಿತ್ಯದ ಒಂದು ಲೈಫ್ ಅಲ್ಲಿ ಕೂಡ ಬಳಕೆ ಮಾಡ್ತೀವಿ. ಅದು ನಮಗೆ ಒಂದು ನಿದರ್ಶನ ಇವಾಗ ನೋಡಕ್ಕೆ ಸಿಗ್ತಾ ಇದೆ. ಸೊ ಇದನ್ನ ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, US ಫಂಡಿಂಗ್ ಟು ಇಂಡಿಯನ್ ಲ್ಯಾಬ್ಸ್ ಮೇ ಬಿ ಡಿಲೇಡ್. ನೋಡಿ, ನಿನ್ನೆ ಕೂಡ ಮತ್ತೊಂದು ನ್ಯೂಸ್ ಬರ್ತಾ ಇದೆ. ಇತ್ತೀಚೆಗಷ್ಟೇ ಅಮೆರಿಕ ಒಂದು ಘೋಷಣೆ ಮಾಡಿದ್ದು, ಅದೇನಪ್ಪಾ ಅಂತ ಹೇಳಿದ್ರೆ, ಅಮೆರಿಕಾದ US ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್, ಶಾರ್ಟ್ ಆಗಿ CDC ಅಂತ ಕರಿತೀವಿ. ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಅಂತಕ್ಕಂತಹ ಒಂದು ಸೆಂಟರ್, ಅದು ಅಮೆರಿಕ ದೇಶದಲ್ಲಿ ಕಂಡು ಬರುತ್ತೆ. ಸೊ ಇವರು ಸುಮಾರು 3.6 ಮಿಲಿಯನ್ ಅಮೆರಿಕನ್ ಡಾಲರ್ಸ್ ಅಷ್ಟು ಹಣವನ್ನ ಭಾರತೀಯ ಸಂಶೋಧನಾ ಸಂಸ್ಥೆಗಳಿಗೆ ದೇಣಿಗೆಯಾಗಿ ಕೊಡ್ತೀವಿ, ಡೊನೇಟ್ ಮಾಡ್ತೀವಿ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಅಮೆರಿಕ ಸರ್ಕಾರದ ಒಂದು ನಿರ್ಧಾರ ಆಗಿತ್ತು. ಸೊ ಈ ಹಣಕಾಸಿನ ನೆರವನ್ನ ಭಾರತದಲ್ಲಿ ಏನು ಕೊರೋನಾ ವೈರಸ್ ವಿರುದ್ಧ ಹೋರಾಡ್ತಾ ಇದ್ದಾವೆ, ಲಸಿಕೆಯನ್ನ ತಯಾರು ಮಾಡೋದಕ್ಕೆ ಸಂಶೋಧನಾ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಅವುಗಳಿಗೆ ಕೊಡುವುದಾಗಿ ಘೋಷಣೆಯನ್ನ ಮಾಡಿದ್ರು. ಬಟ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಈ ಒಂದು ಹಣ ಬಿಡುಗಡೆಯಾಗುವುದು ಬಹಳ ವಿಳಂಬ ಆಗಬಹುದು. ಯಾಕಪ್ಪ ಅಂತ ಹೇಳಿದ್ರೆ, ಒಂದ್ ಮಾತು ನೀವು ನೆನ್ಪಿಟ್ಕೋಬೇಕು, ನಮ್ಮ ಕೇಂದ್ರ ಗೃಹ ಇಲಾಖೆ ಏನಿದೆ,
ಗೃಹ ಇಲಾಖೆ ಅಂತ ಹೇಳಿದ್ರೆ MHA ಅಂತ ಕರಿತೀವಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ನಮ್ಮ ಕೇಂದ್ರ ಗೃಹ ಇಲಾಖೆ ಕಳೆದ ವರ್ಷ ಡಿಸೆಂಬರ್ 2ನೇ ತಾರೀಕಿನಂದೇ ಈ ಅಮೆರಿಕದ CDC ವಾಚ್ ಲಿಸ್ಟ್ ನಲ್ಲಿ ಇಟ್ಟಿತ್ತು. ವಾಚ್ ಲಿಸ್ಟ್ ಅಂತ ಹೇಳಿದ್ರೇನು, ಕನ್ನಡದಲ್ಲಿ ನಾವು ನಿಗಾ ಪಟ್ಟಿ ಅಂತ ಕರಿತೀವಿ. ಬಿಕಾಸ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಈ CDC ಅವರು ಹಿಂದೆಯೂ ಕೂಡ ಭಾರತದ ಕೆಲವು ಮಾನ್ಯತೆ ರಹಿತ ಲ್ಯಾಬೋರೇಟರಿಗಳಿಗೆ ಹಣಕಾಸಿನ ನೆರವನ್ನ ಕೊಡಕ್ಕೆ ಮುಂದಾಗಿದ್ವು. ಬಟ್ ಇದು ನಮ್ಮ ಸರ್ಕಾರದ ಆತಂಕಕ್ಕೆ ಕಾರಣವಾಗಿತ್ತು. ಹಾಗಾಗಿ ನಮ್ಮ ಕೇಂದ್ರ ಗೃಹ ಸಚಿವಾಲಯ CDC ಅವರನ್ನ ಒಂದು ನಿಗಾ ಪಟ್ಟಿಯಲ್ಲಿ, ವಾಚ್ ಲಿಸ್ಟ್ ಅಲ್ಲಿ ಇರಿಸಿದ್ರು. ಸೊ ಮುಂದಿನ ಸ್ಲೈಡ್ ಅಲ್ಲಿ ಕೂಡ ಒಂದ್ಸರಿ ನೋಡೋಣ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಕಳೆದ ಬಾರಿ ನಮ್ಮ ಮಣಿಪಾಲ್ ನಲ್ಲಿ ಇರತಕ್ಕಂತಹ ಮಣಿಪಾಲ್ ಸೆಂಟರ್ ಫಾರ್ ವೈರಸ್ ರಿಸರ್ಚ್ MCVR, ನಮ್ಮ ಕರ್ನಾಟಕದ ಉಡುಪಿ ಬಳಿಯ ಮಣಿಪಾಲ್ ನಲ್ಲಿರ್ತಕ್ಕಂತಹ ಒಂದು ಮಾನ್ಯತೆ ರಹಿತ ಸಂಸ್ಥೆಗೆ ಅವರು ಹಣಕಾಸಿನ ನೆರವನ್ನ ಕೊಟ್ಟಿದ್ರು. ಇದು ಯಾಕಪ್ಪ ನಮ್ಮ ಸರ್ಕಾರಕ್ಕೆ ಆತಂಕಕ್ಕೆ ಕಾರಣ ಆಯ್ತು ಅಂತ ಹೇಳಿದ್ರೆ, ಈ ಒಂದು ಮಾನ್ಯತೆ ರಹಿತ ಸಂಸ್ಥೆ ನಿಫಾ ವೈರಸ್ ಕುರಿತಾಗಿ ತನಿಖೆ ಸಂಶೋಧನೆಯನ್ನ ಮಾಡ್ತಾ ಇತ್ತು. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನಿಫಾ ವೈರಸ್ ಕುರಿತಾಗಿ ಸಾಕಷ್ಟು ಊಹಾಪೋಹಗಳಿದ್ದಾವೆ. ಇದನ್ನ ಒಂದು ಜೈವಿಕ ಅಸ್ತ್ರವನ್ನಾಗಿ ಅಥವಾ ಬಯೋ ವೆಪನ್ ಆಗಿ ಕೂಡ ಬಳಸಬಹುದು ಅಂತ ಒಂದು ಆತಂಕ ಇದೆ. ಸೊ ಇಂತಹ ಒಂದು ವಿಚಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಸಂಸ್ಥೆಗೆ ಯಾವುದೇ ಪರ್ಮಿಷನ್ ಇಲ್ಲದೆ ಅಮೆರಿಕ ದೇಶದ CDC ಅವರು ಹಣ ಸಂದಾಯ ಮಾಡಿರುವುದು ನಮ್ಮ ಸರ್ಕಾರದ ಕಣ್ಣನ್ನು ಕೆಂಪಗೆ ಮಾಡಿತ್ತು. ಹಾಗಾಗಿ ಅದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಟಿದ್ರು. ವಾಚ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ನಮ್ಮ ದೇಶದ ಯಾವುದೇ ಸಂಸ್ಥೆಗೆ, ಯಾವುದೇ NGOಗೆ ಹಣವನ್ನ ಕೊಡಬೇಕು ಅಂತ ಹೇಳಿದ್ರು ನಮ್ಮ ಸರ್ಕಾರದ ಪೂರ್ವಾನುಮತಿಯನ್ನ ಪಡೆಯುವುದು ಕಡ್ಡಾಯವಾಗಿರುತ್ತೆ. ಸೊ ಇದು ಒಂದು ಜಸ್ಟ್ ನಿಮಗೆ ಡೀಟೇಲ್ಸ್ ಗೊತ್ತಾಗಬೇಕು. ಬಿಕಾಸ್ ನಿಮಗೆ ಕಾಣಿಸ್ತಾ ಇದೆ, 2010ರಲ್ಲಿ FCRA ಅನ್ನುವಂತಹ ಕಾಯ್ದೆ ಒಂದನ್ನ ಜಾರಿಗೆ ತರಲಾಗಿತ್ತು. ಇದು ಬಹಳ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ತಾನೆ ಹೋಗ್ಬೇಕಾಗುತ್ತೆ. ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್, ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ಅಂತ ಕರಿತೀವಿ. ಸೊ ಈ ಕಾಯ್ದೆ ಅಡಿಯಲ್ಲಿ ನಮ್ಮ ದೇಶದ ಯಾವುದೇ ಸಂಸ್ಥೆ ಆಗಿರ್ಬೋದು, NGO ಆಗಿರ್ಬೋದು, ವಿದೇಶದಿಂದ ಹಣವನ್ನ ಪಡ್ಕೋಬಹುದು. ಬಟ್ ಅವರು ರಿಜಿಸ್ಟ್ರೇಷನ್ ಆಗಿರ್ಬೇಕು, ನೋಂದಾಯಿಸಿಕೊಂಡಿರ್ಬೇಕು. ಬಟ್ ಯಾವುದಾದ್ರೂ ಒಂದು ಸಂಸ್ಥೆ, ವಿದೇಶಿ ಸಂಸ್ಥೆಯನ್ನ ವಾಚ್ ಲಿಸ್ಟ್ ಅಥವಾ ನಿಗಾ ಪಟ್ಟಿಯಲ್ಲಿ ಇಟ್ಟಿದೀವಿ ಅಂತ ಹೇಳಿದ್ರೆ ಅವರು ನಮ್ಮ ದೇಶದ NGOಗಳಿಗೆ, ಸಂಸ್ಥೆಗಳಿಗೆ ಹಣ ಕೊಡಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಕಡ್ಡಾಯ ಆಗಿರುತ್ತೆ. ಸೊ ಹಾಗಾಗಿ ಇವರು ಆ ಒಂದು ಅನುಮತಿಯನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಒಂದು ವಿಷಯ ಇದೆ. ಹಾಗಾಗಿ ಅವರು ಕೊಡ್ತಕ್ಕಂತಹ 3.6 ಮಿಲಿಯನ್ ಅಮೆರಿಕನ್ ಡಾಲರ್ಸ್ ಅಷ್ಟು ಹಣ ಸ್ವಲ್ಪ ವಿಳಂಬ ಆಗ್ಬಹುದು. ಯಾಕಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಅಥವಾ ನಮ್ಮ ಗೃಹ ಸಚಿವಾಲಯ ಇದಕ್ಕೆ ಇನ್ನೂ ಪರ್ಮಿಷನ್ ಅನ್ನು ಕೊಡುವುದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರೊಂದಿಗೆ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, CAPF ಕ್ಯಾಂಟೀನ್ಸ್ ಟು ಗೋ ಸ್ವದೇಶಿ. ನೋಡಿ, ನಿನ್ನೆಯಷ್ಟೇ ನರೇಂದ್ರ ಮೋದಿ ಅವರು ಆತ್ಮನಿರ್ಭರ್ ಭಾರತ್ ಅಭಿಯಾನ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಸ್ವಾವಲಂಬಿ ಭಾರತ ಅಂತಕ್ಕಂತಹ ಒಂದು ಘೋಷಣೆ. ಸೊ ಇದರ ಅಡಿಯಲ್ಲಿ CAPF, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಕನ್ನಡದಲ್ಲಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಅಂತ ಕರಿತೀವಿ. ಇದು ನಮ್ಮ ಕೇಂದ್ರ ಸರ್ಕಾರದ, ಒಂದ್ ಮತ್ತೆ ನೆನ್ಪಿಟ್ಕೊಳ್ಳಿ, ಇದು ಆರ್ಮ್ ಫೋರ್ಸಸ್ ಆದ್ರೂ ಕೂಡ ಇದು ನಮ್ಮ ಕೇಂದ್ರದ ರಕ್ಷಣಾ ಸಚಿವಾಲಯದ ಕೆಳಗೆ ಬರೋದಿಲ್ಲ. ಬದಲಾಗಿ ಕೇಂದ್ರದ ಗೃಹ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಳಗಡೆ ಬರ್ತಾ ಹೋಗುತ್ತೆ. ಪ್ರಸಕ್ತ ನಮ್ಮ ಗೃಹ ಸಚಿವ ಚಿತ್ರದಲ್ಲಿ ನೋಡ್ತಾ ಇರುವಂತಹ ರೀತಿ ಶ್ರೀಯುತ ಅಮಿತ್ ಶಾ ಅವರು. ಸೊ ಈ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯ ಕೆಳಗೆ ಬರ್ತಕ್ಕಂತಹ ಹಲವಾರು ಸಂಘಟನೆಗಳು ಬರ್ತಾ ಹೋಗ್ತವೆ. BSF ಬರುತ್ತೆ, ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್ ಬರುತ್ತೆ, ಸಶಸ್ತ್ರ ಸೀಮಾ ಬಲ್ ಬರುತ್ತೆ, ಹಲವಾರು ಸಂಘಟನೆಗಳು ಬರ್ತಾ ಹೋಗ್ತವೆ. ಸೊ ಅಲ್ಲಿ ಕ್ಯಾಂಟೀನ್ಗಳು ಇರ್ತಾ ಇತ್ತು. ನೀವು ಯಾವ ರೀತಿ ಮಿಲಿಟರಿ ಕ್ಯಾಂಟೀನ್ಗಳನ್ನ ನೋಡ್ತೀರಾ, ಅಲ್ಲಿ ಏನು ರಿಟೈರ್ಡ್ ಆಗಿರ್ತಕ್ಕಂತಹ ಮಿಲಿಟರಿ ಪರ್ಸನಾಲಿಟೀಸ್ ಜೊತೆಗೆ ಏನು ಕೆಲಸ ಸೇವೆ ಸಲ್ಲಿಸಿರ್ತಕ್ಕಂತಹ ಮಿಲಿಟರಿ ಪರ್ಸನಲ್ಸ್ಗೆ ಕಡಿಮೆ ಬೆಲೆಯಲ್ಲಿ ದಿನಬಳಕೆಯ ಸಾಮಗ್ರಿಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಅದೇ ಮಾದರಿಯಲ್ಲಿ CAPF ನಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಮಾಜಿ ಹಾಗೂ ಹಾಲಿ ಯೋಧರಿಗೂ ಕೂಡ ಕ್ಯಾಂಟೀನ್ಗಳ ವ್ಯವಸ್ಥೆ ಇದೆ. ಬಟ್ ಇವಾಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿರತಕ್ಕಂತಹ ನಿರ್ಧಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಕ್ಯಾಂಟೀನ್ಗಳಲ್ಲಿ ಕೇವಲ ಭಾರತೀಯ ಅಥವಾ ಸ್ವದೇಶಿ ನಿರ್ಮಿತ ವಸ್ತುಗಳನ್ನ ಮಾತ್ರ ಮಾರಾಟ ಮಾಡ್ತೀವಿ. ಇದು ಬಹಳ ಉತ್ತಮವಾದಂತಹ ಒಂದು ನಿರ್ಧಾರ. ಬಿಕಾಸ್ ಸುಮಾರು 10 ಲಕ್ಷ ಜನ ಹಾಲಿ ಮತ್ತು ಮಾಜಿ ಯೋಧರು ಮತ್ತು ಅವರ 50 ಲಕ್ಷ ಕುಟುಂಬಗಳು, ಅಂದ್ರೆ 50 ಲಕ್ಷ ಏನು ಕುಟುಂಬಗಳಿದ್ದಾವೆ, ಜನರಿದ್ದಾರೆ, ಅವರು ಈ ಕ್ಯಾಂಟೀನ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಸೊ ಅಲ್ಲಿ ಸ್ವದೇಶಿ ವಸ್ತುಗಳನ್ನ ಮಾತ್ರ ಮಾರಾಟ ಮಾಡುವುದರಿಂದ ನಮ್ಮ ದೇಶೀಯ ಉತ್ಪನ್ನ ಮಾರಾಟಗಾರರಿಗೆ ಸಾಕಷ್ಟು ಸಹಾಯ ಆಗುತ್ತೆ. ನೋಡ್ತಾ ಇದ್ದೀರಾ, 2007ರಲ್ಲಿ ಈ ಒಂದು CAPF ಕ್ಯಾಂಟೀನ್ಗಳನ್ನ ಕೂಡ ಆರಂಭಿಸಲಾಗಿತ್ತು. ಅಂಡ್ ಜೊತೆಗೆ ಇಲ್ಲಿ ಕೂಡ ನೋಡ್ತಾ ಇದ್ದೀರಾ, CAPF ನ ಅಡಿಯಲ್ಲಿ ಬರ್ತಕ್ಕಂತಹ ಸಂಘಟನೆಗಳ ಹೆಸರನ್ನ ಕೂಡ ಕೊಡ್ತಾ ಇದೀವಿ. ಬಟ್ ಇಲ್ಲಿ ಒಂದು ಚಿಕ್ಕ ಮಿಸ್ಟೇಕ್ ಕೂಡ ಆಗಿದೆ.
ಯೂಶುವಲಿ ನೀವು ದ ಹಿಂದೂ ದಿನಪತ್ರಿಕೆ ಮಿಸ್ಟೇಕ್ ಮಾಡೋದನ್ನ ನೋಡಲ್ಲ, ಬಟ್ ಇಲ್ಲಿ ನೋಡ್ತಾ ಇದ್ದೀರಾ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂತ ಅವ್ರು ಕೊಟ್ಟಿದ್ದಾರೆ SSB. ಬಟ್ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿರಬಹುದು, ಬಿಕಾಸ್ SSB ಅಂತ ಹೇಳಿದ್ರೆ ಸಶಸ್ತ್ರ ಸೀಮಾ ಬಲ್. ಸೊ ಸಶಸ್ತ್ರ ಸೀಮಾ ಬಲ್ ಅಂತ ಹೇಳಿದ್ರೆ 1963ನೇ ಇಸ್ವಿಯಲ್ಲಿ ಇದನ್ನ ಪ್ರಾರಂಭ ಮಾಡಲಾಗುತ್ತೆ. ಏನು ಚೀನಾದೊಂದಿಗೆ 62ರ ಯುದ್ಧ ನಡೆಯುತ್ತೆ. ಅದಾದ ಬಳಿಕ ನಮ್ಮ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್, ಭಾರತೀಯ ಗುಪ್ತಚರ ಸಂಸ್ಥೆಗೆ ಒಂದು ಸಪೋರ್ಟ್ ಅನ್ನ ಕೊಡುವಂತಹ ಉದ್ದೇಶದಿಂದ ಸಶಸ್ತ್ರ ಸೀಮಾ ಬಲ್ ಅನ್ನ ಪ್ರಾರಂಭ ಮಾಡಲಾಗುತ್ತೆ. ಅದು ಸಾಕಷ್ಟು ದೊಡ್ಡ ದೊಡ್ಡ ಯೋಜನೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಪ್ರಸಕ್ತವಾಗಿ ಅದು ಅಂತರ ಗಡಿ ಅಪರಾಧಗಳಿರ್ಬೋದು, ಕಳ್ಳ ಸಾಗಾಣಿಕೆ ಇರ್ಬೋದು ಮತ್ತು ದೇಶದ್ರೋಹಿ ಚಟುವಟಿಕೆಗಳಿರ್ಬೋದು, ಇದನ್ನ ಮಟ್ಟ ಹಾಕುವಂತಹ ಉದ್ದೇಶದಿಂದ SSB ಕಾರ್ಯನಿರ್ವಹಿಸ್ತಾ ಇದೆ. ಬಟ್ ಈ ಒಂದು ಆರ್ಟಿಕಲ್ ನಲ್ಲಿ SSB ಯ ಫುಲ್ ಫಾರ್ಮ್ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಆ ಒಂದು ಫುಲ್ ಫಾರ್ಮ್ ಕೂಡ ಕರೆಕ್ಟ್, ಬಟ್ ಅದು ನಮ್ಮ ಗೃಹ ಸಚಿವಾಲಯದ ಅಡಿಯಲ್ಲಿ ಬರಲ್ಲ, ನಮ್ಮ CAPF ನ ಅಡಿಯಲ್ಲಿ ಬರಲ್ಲ, ಬದಲಾಗಿ ನಮ್ಮ ರಕ್ಷಣಾ ಸಚಿವಾಲಯದ ಕೆಳಗಡೆ ಬರುತ್ತೆ. ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂತ ಹೇಳಿದ್ರೆ ನಮ್ಮ ಏನು ಆರ್ಮಿ, ನೇವಿ ಮತ್ತೆ ಏನು ಏರ್ಫೋರ್ಸ್ ಇದೆ, ಅದಕ್ಕೆ ಅಧಿಕಾರಿಗಳನ್ನು ಸೆಲೆಕ್ಟ್ ಮಾಡತಕ್ಕಂತಹ ಒಂದು ಗ್ರೂಪ್. ಬಟ್ CAPF ಕೆಳಗೆ ಬರ್ತಕ್ಕಂತಹದ್ದು ಸಶಸ್ತ್ರ ಸೀಮಾ ಬಲ್ SSB. ಸೊ ಅದ್ರ ಜೊತೆಗೆ ಬೇರೆ ಎಲ್ಲ ಸರ್ವಿಸಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೆ ಹೋಗ್ಬೇಕಾಗತ್ತೆ. ಮುಂದಿನ ಸುದ್ದಿ ನೋಡ್ತಾ ಇದೀವಿ. ನಟ ಮೈಕೆಲ್ ಮಧು ನಿಧನ. ಕನ್ನಡದ ಖ್ಯಾತ ಹಾಸ್ಯ ನಟ ಮೈಕೆಲ್ ಮಧು ಅವರು ನಿನ್ನೆ ಮೃತಪಟ್ಟಿದ್ದಾರೆ. ಸೊ ಇದನ್ನು ಕೂಡ ಕೆಲವೊಂದು ಪರೀಕ್ಷೆಗಳಲ್ಲಿ ಕೇಳ್ತಾ ಹೋಗೋದಾಗತ್ತೆ. ಯಜಮಾನ, ಸೂರ್ಯವಂಶ ಸೇರಿದಂತೆ ಹಲವಾರು ಖ್ಯಾತ ಚಿತ್ರಗಳಲ್ಲಿ ಕೂಡ ನಟನೆ ಮಾಡಿದ್ದಾರೆ ಮೈಕೆಲ್ ಮಧು ಅವರು. ಅವರ ಮೂಲತಃ ಅವರ ಹೆಸರು ಮಧುಸೂದನ್ ಅಂತ ಆಗಿತ್ತು, ಬಟ್ ಇವರು ಡ್ಯಾನ್ಸ್ ಅನ್ನ ಚೆನ್ನಾಗಿ ಮಾಡ್ತಿರೋ ಕಾರಣದಿಂದ ಮೈಕೆಲ್ ಅಂತ ಒಂದು ಅಡ್ಡ ಹೆಸರು ಬಂದಿತ್ತು. ಸೊ ಮೈಕೆಲ್ ಮಧು ಅವರು ಯಾವ ಒಂದು ರಂಗಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದ್ರೆ ಇವರೊಬ್ಬ ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ನಟ. ಇವರು ನಿನ್ನೆ ಅಷ್ಟೇ ಮೃತಪಟ್ಟಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಕೋರ್ತಾ ಇವರ ಹೆಸರನ್ನ ನಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, 3100 crore ಫ್ರಮ್ PM ಕೇರ್ಸ್ ಅಲೋಕೇಟೆಡ್ ಫಾರ್ COVID-19 ರಿಲೀಫ್. ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಬಿಕಾಸ್ ಒಂದ್ ಮತ್ತೆ ನೆನ್ಪಿಟ್ಕೊಳ್ಳಿ, 1948ರಿಂದನೂ ಕೂಡ ಭಾರತದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ಅಥವಾ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ PMNRF ಅಸ್ತಿತ್ವದಲ್ಲಿತ್ತು. ಬಟ್ ಕೊರೋನಾ ವೈರಸ್ ದೇಶದಲ್ಲಿ ಸ್ಟಾರ್ಟ್ ಆದಾಗಿಂದನೂ ಕೂಡ ಈ ವರ್ಷ ನರೇಂದ್ರ ಮೋದಿ ಅವರು PM ಕೇರ್ಸ್ ಅನ್ನುವಂತಹ ಹೊಸ ಒಂದು ನಿಧಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಅದನ್ನ ಪ್ರೈಮ್ ಮಿನಿಸ್ಟರ್ಸ್ ಸಿಟಿಜನ್ಸ್ ಅಸಿಸ್ಟೆನ್ಸ್ ಅಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ಸ್ ಫಂಡ್ ಅಂತ ಕರಿತೀವಿ. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ PM ಕೇರ್ಸ್ ನ ಒಂದು ಫುಲ್ ಫಾರ್ಮ್. ಬಟ್ ಇವತ್ತಿಗೂ ಕೂಡ ಆ PM ಕೇರ್ಸ್ ನಿಧಿಯಲ್ಲಿ ಎಷ್ಟು ಹಣ ಸಂಗ್ರಹಣೆ ಆಗಿದೆ ಅನ್ನುವುದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ನಿನ್ನೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕೇಂದ್ರ ಸರ್ಕಾರ ಆ ಒಂದು ನಿಧಿಯಿಂದ ಸುಮಾರು 3100 ಕೋಟಿ ರೂಪಾಯಿಗಷ್ಟು ಹಣವನ್ನ ತೆಗೆದುಕೊಂಡ್ಬಿಟ್ಟು ಬೇರೆ ಬೇರೆ ಉದ್ದೇಶಗಳಿಗೆ ವಿನಿಯೋಗಿಸುವುದಾಗಿ ಘೋಷಣೆ ಮಾಡಿದೆ. ಸೊ PM ಕೇರ್ಸ್ ನ ಫುಲ್ ಫಾರ್ಮ್ ಇಂಪಾರ್ಟೆಂಟ್, ಜೊತೆಗೆ ಈ 3100 crore ವಿನಿಯೋಗ ಕೂಡ ಬಹಳ ಇಂಪಾರ್ಟೆಂಟ್. ಎಲ್ಲೆಲ್ಲಿ ವಿನಿಯೋಗಿಸ್ತಾರಪ್ಪ ಅಂತ ಹೇಳಿದ್ರೆ, ಮೊದಲ 2000 ಕೋಟಿ ರೂಪಾಯಿಗಳನ್ನ ಸುಮಾರು 50,000 ದೇಶಿ ನಿರ್ಮಿತ ವೆಂಟಿಲೇಟರ್ ಗಳನ್ನ ಖರೀದಿಸುವುದಕ್ಕೆ ಬಳಸಲಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ವೆಂಟಿಲೇಟರ್ ಅಂದ್ರೆ ಏನು? ಉಸಿರಾಟ ವ್ಯವಸ್ಥೆಯನ್ನು ಸುಗಮ ಮಾಡುವುದಕ್ಕೆ ಇರತಕ್ಕಂತಹ ಸಾಧನಗಳು. ನಮ್ಮ ದೇಶದಲ್ಲೇ ಉತ್ಪಾದನೆಯಾಗಿರ್ತಕ್ಕಂತಹ 50,000 ವೆಂಟಿಲೇಟರ್ ಗಳನ್ನ ಖರೀದಿ ಮಾಡಿಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೆ ಹಂಚಲಾಗುತ್ತೆ, ಬೇರೆ ಬೇರೆ ಆಸ್ಪತ್ರೆಗಳಿಗೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹಂಚಲಾಗುತ್ತೆ. ಸೊ ಅದಕ್ಕೆ 2,000 ಕೋಟಿ ಹಣವನ್ನ ವಿನಿಯೋಗಿಸ್ತಾ ಇದ್ದಾರೆ. ಅದೇ ರೀತಿ ಕೆಳಗೆ ನೋಡ್ತಾ ಇದ್ದೀರಾ, 1,000 ಕೋಟಿ ರೂಪಾಯಿಗಳನ್ನ ವಲಸಿಗರಿಗಾಗಿ ಮೀಸಲಿಟ್ಟಿದ್ದಾರೆ. ಏನು ಮೈಗ್ರೆಂಟ್ ವರ್ಕರ್ಸ್ ಇದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲಿ ಸಿಲ್ಕೊಂಡಿದ್ದಾರೆ, ಅವರಿಗೆ ಊಟ, ಉಪಹಾರ ಮತ್ತು ಕ್ವಾರಂಟೈನ್ ಸವಲತ್ತನ್ನ ಒದಗಿಸುವುದಾಗಿರ್ಬೋದು, ಅವರ ಸಾಗಾಟ ಸಾರಿಗೆ ವೆಚ್ಚ ಇರ್ಬೋದು, ಅವರ ಚಿಕಿತ್ಸೆ ಇರ್ಬೋದು, ಇಂಥ ಕೆಲಸಗಳಿಗೆ 1,000 ಕೋಟಿ ರೂಪಾಯಿಯನ್ನ ವೆಚ್ಚ ಮಾಡುವುದಾಗಿ ಸರ್ಕಾರ ತಿಳಿಸಿದೆ. ಅದೇ ರೀತಿ ಕೊನೆಯ 100 ಕೋಟಿ ರೂಪಾಯಿ ಏನು ಉಳಿದಿದೆ ಅದನ್ನ ನಮ್ಮ ದೇಶದಲ್ಲಿ ಬೇರೆ ಬೇರೆ ಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು, ತಂಡಗಳು ಈ ಕೊರೋನಾ ವೈರಸ್ ವಿರುದ್ಧ ಲಸಿಕೆಯನ್ನ ಕಂಡುಹಿಡಿಯುವುದಕ್ಕೆ, ಚಿಕಿತ್ಸೆಯನ್ನ ಕಂಡುಹಿಡಿಯುವುದಕ್ಕೆ ಹೋರಾಡ್ತಾ ಇದ್ದಾವೆ. ಸೊ ಆ ಸಂಸ್ಥೆಗಳಿಗೆ ಕೂಡ ಈ 100 ಕೋಟಿ ರೂಪಾಯಿ ದೇಣಿಗೆಯನ್ನ ಕೊಡಲಾಗುತ್ತೆ. ಇತ್ತೀಚೆಗಷ್ಟೇ ಏನು ಭಾರತ್ ಬಯೋಟೆಕ್ ಅನ್ನುವಂತಹ ಕಂಪನಿ ನಮ್ಮ ICMR ಜೊತೆ ಒಪ್ಪಂದ ಮಾಡ್ಕೊಳ್ತು, ಅಂತಹ ಕಂಪನಿಗಳಿಗೆ ಈ 100 ಕೋಟಿ ಹಣವನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಯಾವ ಒಂದು ಇದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಬಿಕಾಸ್ ಈ ವಲಸಿಗರಿಗೆ 1,000 ಕೋಟಿ ರೂಪಾಯಿ ಏನು ಹಣವನ್ನ ಮೀಸಲಿಟ್ಟಿದ್ದಾರೆ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ವಲಸಿಗರಿದ್ದಾರೆ. ಅದು ಯಾವ ಬೇಸಿಸ್ ಮೇಲೆ ರಾಜ್ಯಗಳಿಗೆ ಶೇರ್ ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಿದ್ದೀರಾ 50% ಆಫ್ ದ ವೈಟೇಜ್ ಅಲ್ಲಿನ ಜನಸಂಖ್ಯೆ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಜಾಸ್ತಿ ಹಣವನ್ನ ಆ ಒಂದು ರಾಜ್ಯಕ್ಕೆ ಕೊಡಲಾಗುತ್ತೆ. ಅದೇ ರೀತಿ 40% ಅಷ್ಟು ವೈಟೇಜ್ ಅನ್ನ ಕೊರೋನಾ ಪಾಸಿಟಿವ್ ಎಷ್ಟು ಜನ ಇದ್ದಾರೆ,
ಅಂದ್ರೆ ಏನು ಏನು ಪಾಸಿಟಿವ್ ಕೇಸಸ್, ಸೋಂಕು ಪೀಡಿತರು ಎಷ್ಟು ಜನ ಇದ್ದಾರೆ ಅವರ ಸಂಖ್ಯೆಯು ಕೂಡ ಒಂದು ರಾಜ್ಯದ ಪಾಲನ್ನ ನಿರ್ಧಾರ ಮಾಡುತ್ತೆ. ಅಂಡ್ ಕೊನೆಯದಾಗಿ 10% ಏನು ಹಣ ಉಳಿದಿರುತ್ತೆ ಆ ಹಣದಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಬಿಕಾಸ್ ಪ್ರತಿಯೊಂದು ರಾಜ್ಯಕ್ಕೆ ಅದರ ಜನಸಂಖ್ಯೆ ಎಷ್ಟೇ ಇರಲಿ, ಅಲ್ಲಿನ ಸೋಂಕು ಪೀಡಿತರು ಎಷ್ಟೇ ಇರಲಿ, ಒಂದು ಮಿನಿಮಮ್ ಹಣ ದೊರಕಲೇಬೇಕಾಗುತ್ತೆ. ಸೊ ಅದಕ್ಕೆ 10% ಹಣವನ್ನ ಮೀಸಲಿಟ್ಟಿದ್ದಾರೆ. ಸೊ ಈ ಒಂದು ಕ್ರೈಟೀರಿಯಾವನ್ನು ಬಳಸ್ಬಿಟ್ಟು 3,100 ಕೋಟಿ ರೂಪಾಯಿ ಹಣವನ್ನ PMKS ನಿಧಿಯಿಂದ ನಮ್ಮ ಕೇಂದ್ರ ಸರ್ಕಾರ ಒಂದು ವಿನಿಯೋಗ ಮಾಡುತ್ತೆ. ಬಹಳ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ತಾ ಮುಂದೆ ಹೋಗೋಣ. ಸುದ್ದಿ ಹೇಳುತ್ತೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಗೆಟ್ಸ್ ನ್ಯೂ ಚೀಫ್. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ನಿನ್ನೆ ಅಷ್ಟೇ ನಾವು ಮಾತಾಡ್ತಾ ಇದ್ವಿ 1885ನೇ ಇಸ್ವಿಯಲ್ಲಿ ಯಾವ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಅಥವಾ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಪುರಾತತ್ವ ಇಲಾಖೆ ಸ್ಥಾಪನೆಯಾಗಿತ್ತು ಮತ್ತು ಯಾವ ರೀತಿ ಅದನ್ನ ಪ್ರವಾಸೋದ್ಯಮ ಇಲಾಖೆ ಜೊತೆ ಏನು ವಿಲೀನ ಮಾಡುವುದಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿ ನಿನ್ನೆ ಮಾತಾಡಿದ್ವಿ. ಜೊತೆಗೆ ಅದರ ಪ್ರಥಮ ಡೈರೆಕ್ಟರ್ ಆಗಿದ್ದಂತಹ BL ರೈಸ್, ಕರ್ನಾಟಕ ಶಾಸನ ಪಿತಾಮಹ ಅಂತಾನೆ ಗುರುತಿಸಿಕೊಳ್ಳುವ BL ರೈಸ್ ಅವರ ಬಗ್ಗೆ ಕೂಡ ಮಾತಾಡಿದ್ವಿ. ಬಟ್ ಇವತ್ತು ಬಂದಿರತಕ್ಕಂತಹ ನ್ಯೂಸ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ASI ಪುರಾತತ್ವ ಸರ್ವೇಕ್ಷಣೆ ಆ ಒಂದು ನಮ್ಮ ಕೇಂದ್ರ ಸರ್ಕಾರದ ಅಂಡರ್ ಏನ್ ಬರುತ್ತೆ ಅದಕ್ಕೆ ಹೊಸ ಮುಖ್ಯಸ್ಥರು ಸಿಕ್ಕಿದ್ದಾರೆ. ಹೊಸ ಮುಖ್ಯಸ್ಥರನ್ನ ನಮ್ಮ ಕೇಂದ್ರದ ಸಂಪುಟ ಒಂದು ನೇಮಕಾತಿ ಮಾಡಿದೆ. ನಮ್ಮ ಸಂಪುಟದ ನೇಮಕಾತಿಗಳ ಮೇಲಿನ ಸಮಿತಿ ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ಸ್ ಇವರ ಒಂದು ನೇಮಕವನ್ನು ಕೂಡ ಮಾಡಿದೆ. ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್. ಸೊ ಅವರ ಹೆಸರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವರು ನಮ್ಮ ಕರ್ನಾಟಕ ಕೇಡರ್ನ IAS ಅಧಿಕಾರಿ ವಿದ್ಯಾವತಿ ಅಂತ ಹೇಳಿ. ಸೊ ವಿದ್ಯಾವತಿ ಅವರು ಇನ್ನು ಮುಂದೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಬಹಳ ಇಂಪಾರ್ಟೆಂಟ್. IAS ಆಫೀಸರ್ ವಿದ್ಯಾವತಿ ಅವರ ಹೆಸರನ್ನ ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗೋಣ. ಪರೀಕ್ಷೆಗಳಲ್ಲಿ ಕೇಳಬಹುದು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆ ಆಗಿರೋದ್ರಿಂದ ಕೇಳಬಹುದು. ಪ್ರಸಕ್ತವಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮುಖ್ಯಸ್ಥರು ಯಾರು ಅಂತ ಕೇಳಿದಾಗ ವಿದ್ಯಾವತಿ ಅವರು ಅಂತ ಹೇಳಿ ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಗೆಟ್ ಸೆಟ್ ಗೋ 76,000 ವಿದ್ಯಾರ್ಥಿಗಳು ಸಕ್ರಿಯ. ನೋಡಿ, ಈ ಸುದ್ದಿಯನ್ನು ತೆಗೆದುಕೊಂಡಿರತಕ್ಕಂತಹ ಉದ್ದೇಶ ಹಲವಾರು ದಿನಗಳ ಹಿಂದೆ ನಿಮಗೆ ನಮ್ಮ ರಾಜ್ಯ ಸರ್ಕಾರದ ಗೆಟ್ ಸೆಟ್ ಗೋ ಅನ್ನುವಂತಹ ಒಂದು ಯೋಜನೆ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ಗೆಟ್ ಸೆಟ್ ಅಂತ ಹೇಳಿದ್ರೆ SET ಸೆಟ್ ಇಲ್ಲ, ಬದಲಾಗಿ CET ಸೆಟ್ ಇದೆ. ಸೊ ನಾವೇನ್ CET ಅಂತ ಹೇಳ್ತೀವಿ ಆ ರೀತಿ ಗೆಟ್ ಸೆಟ್ ಗೋ ಅನ್ನುವಂತಹ ಒಂದು ವಿನೂತನವಾದಂತಹ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಪ್ರಾರಂಭಗೊಳಿಸಿತ್ತು. ಏನು ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು CET ಮತ್ತು NEET ಗಾಗಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಅವರ ತಯಾರಿಗೆ ಏನು ಕೆಡುಕುಂಟಾಗಬಾರದು ಅನ್ನುವ ಉದ್ದೇಶದಿಂದ ಸರ್ಕಾರ ಗೆಟ್ ಸೆಟ್ ಗೋ ಅನ್ನುವಂತಹ ಒಂದು ಆನ್ಲೈನ್ ಶಿಕ್ಷಣ ಅಥವಾ ಆನ್ಲೈನ್ ಉಚಿತ ತರಬೇತಿ ಸ್ಕೀಮ್ ಅನ್ನ ಜಾರಿಗೊಳಿಸಿತ್ತು. ಅದರಲ್ಲಿ ಸುಮಾರು 76,000 ವಿದ್ಯಾರ್ಥಿಗಳು ಸಕ್ರಿಯವಾಗಿ ಒಂದು ಕೋಚಿಂಗ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಮತ್ತು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಉಪ ಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅವರು ನಿನ್ನೆ ಘೋಷಣೆ ಮಾಡಿದ್ದಾರೆ. ಸೊ ಗೆಟ್ ಸೆಟ್ ಗೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಗೆಟ್ ಸೆಟ್ ಗೋ ಏನಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಒಂದು ಆನ್ಲೈನ್ ಉಚಿತ ಶಿಕ್ಷಣ ತರಬೇತಿ. ಇದು CET ಮತ್ತು NEET ವಿದ್ಯಾರ್ಥಿಗಳಿಗೋಸ್ಕರ ಜಾರಿಗೆ ತಂದಿರತಕ್ಕಂತಹದ್ದು ಗೆಟ್ ಸೆಟ್ ಗೋ. ಇದು ನೋಟ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ, ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಸೊ ಈಗ ನೀವು ಸ್ಕ್ರೀನ್ ಮೇಲೆ ಎಂದಿನಂತೆ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರತಕ್ಕಂತಹ ಪ್ರಶ್ನೆಗಳು ನೋಡ್ತಾ ಇದ್ದೀರಾ. ಪ್ರೀಮಿಯರ್ ಚಾಟ್ ನಲ್ಲಿ ನೀವು ಕೂಡ ಸರಿಯಾದಂತಹ ಉತ್ತರ ಕೊಡಕ್ಕೆ ಟ್ರೈ ಮಾಡಿ. ನಾನು ಕೂಡ ನಿಮ್ಮ ಜೊತೆ ಭಾಗವಹಿಸ್ತೀನಿ. ಸೊ ಇವೆಲ್ಲವೂ ಕೂಡ ಬಹಳ ಪ್ರಮುಖವಾದಂತಹ ಪ್ರಶ್ನೆಗಳಾಗಿರ್ತವೆ. ಸೊ ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ತಾನೆ ನೀವು ಮುಂದೆ ಹೋಗ್ಬೇಕಾಗತ್ತೆ. ಮೊದಲನೇ ಸುದ್ದಿ ಹೇಳುತ್ತೆ, ಇತ್ತೀಚೆಗೆ ಯಾವ ರಾಜ್ಯದ ಸೊಹರಾಯ್ ಕೋವರ್ ಪೇಂಟಿಂಗ್ಗೆ GI ಟ್ಯಾಗ್ ದೊರೆತಿದೆ? ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಥವಾ ಭೌಗೋಳಿಕ ಸೂಚ್ಯಂಕ. ನಿನ್ನೆ ಕ್ಲಾಸ್ ಅಲ್ಲಿ ಅಷ್ಟೇ ಇದ್ರ ಬಗ್ಗೆ ಮಾತಾಡ್ತಾ ಇದೆ. ಈ ಒಂದು ಕೋವರ್ ಪೇಂಟಿಂಗ್ ಇರ್ಬೋದು ಅಥವಾ ತಲೆ ರುಮಾಲ್ ಇರ್ಬೋದು, ಅವೆರಡರ ಬಗ್ಗೆ ಕೂಡ ನಾವು ಮಾತಾಡಿದ್ವಿ. ಸೊ ಈ ಸೊಹರಾಯ್ ಕೋವರ್ ಪೇಂಟಿಂಗ್ ಯಾವ ರಾಜ್ಯದಪ್ಪ ಅಂತ ಹೇಳಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ C ಜಾರ್ಖಂಡ್. ಜಾರ್ಖಂಡ್ ರಾಜ್ಯದ ಹಜಾರಿಬಾಗ್ ಜಿಲ್ಲೆಯಲ್ಲಿ ಆದಿವಾಸಿಗಳು ಅಂದ್ರೆ ಬುಡಕಟ್ಟು ಜನಾಂಗದ ಮಹಿಳೆಯರು ಈ ಒಂದು ಕಲಾಕೃತಿಯನ್ನ ಪೇಂಟಿಂಗ್ ಅನ್ನ ಮಾಡ್ತಾರೆ. ಇದೊಂದು ಮುರಲ್ ಆರ್ಟ್ ಅಂತ ಕೂಡ ನಾನು ನಿನ್ನೆ ಹೇಳಿದ್ದೆ. ಮುರಲ್ ಆರ್ಟ್, ಮುರಲ್ ಅಂದ್ರೆ ನಾನು ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಯಾವುದಾದ್ರೂ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್, ಒಂದು ಗುಡಿಸ್ತಾ ಇರ್ಬೋದು, ಗೋಡೆ ಇರ್ಬೋದು, ಕಾಂಪೌಂಡ್ ಇರ್ಬೋದು ಅಥವಾ ಚಾವಣಿ, ಇಂತಹ ಪರ್ಮನೆಂಟ್ ಸ್ಟ್ರಕ್ಚರ್ ಮೇಲೆ ನಾವು ಪೇಂಟಿಂಗ್ ಅನ್ನ ಬಿಡಿಸಿದ್ರೆ ಅದನ್ನ ಮುರಲ್ ಆರ್ಟ್ ಅಂತ ಕರಿತೀವಿ. ಅದೇ ರೀತಿ ನಾವು ಹಾಳೆಗಳ ಮೇಲೆ, ಕ್ಯಾನ್ವಾಸ್ ಗಳ ಮೇಲೆ ಬಿಡಿಸೋದಾದ್ರೆ ಅದು ಬೇರೆ ಒಂದು ವರ್ಗಕ್ಕೆ ಸೇರುತ್ತೆ. ಬಟ್ ಮುರಲ್ ಆರ್ಟ್ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥದ್ದು. ಸೊ ಸೊಹರಾಯ್ ಕೋವರ್ ಪೇಂಟಿಂಗ್ ಒಂದು ಮುರಲ್ ಆರ್ಟ್ ನ ಒಂದು ಎಕ್ಸಾಂಪಲ್ ಆಗಿದೆ. ಸೊ ಎರಡನೇ ಪ್ರಶ್ನೆ ಅಂತ ಗಮನ ಹರಿಸ್ತಾ ಹೋಗೋಣ. ಎರಡನೇ ಪ್ರಶ್ನೆ ಕೇಳುತ್ತೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಸ್ನೇಹರ್ ಪರುಷ್ ಯೋಜನೆಯನ್ನ ಆರಂಭಿಸಿದೆ? ನೀವು ಸ್ವಲ್ಪ ಗಮನಿಸ್ತಾ ಹೋಗೋದಾದ್ರೆ ಆ ಹೆಸರಲ್ಲೇ ನೀವು ಕಂಡಿಡಿದು ಬಿಡ್ಬೋದು. ಇದೊಂದು ಬೆಂಗಾಲಿ ಹೆಸರು ತರ ಕಾಣಿಸ್ತಾ ಇದೆ.
ಅವರು ಪೋರೋಶ್ ಓನ ಸೇರಿಸ್ಬಿಟ್ಟು ಮಾತಾಡುವಂತಹ ಜಾಸ್ತಿ ಅವರು ಮಾತಾಡ್ತಾ ಹೋಗ್ತಾರೆ. ಸೊ ಸ್ನೇಹರ್ ಪರುಷ್ ಅಂತಕ್ಕಂತಹದ್ದು ಆಪ್ಷನ್ ಡಿ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಒಂದು ಯೋಜನೆ. ಯಾವ ರೀತಿ ಅಸ್ಸಾಂನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿಲ್ಕೊಂಡಿರತಕ್ಕಂತಹ ಅಸ್ಸಾಂ ರಾಜ್ಯದ ನಿವಾಸಿಗಳ ನೆರವಿಗೋಸ್ಕರ ಸರ್ಕಾರ ಮುಂದಾಯಿತು, ಅದೇ ರೂಪದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಸಿಲ್ಕೊಂಡಿರತಕ್ಕಂತಹ ಪಶ್ಚಿಮ ಬಂಗಾಳ ಮೂಲದ ವಲಸಿಗರ ನೆರವಿಗೋಸ್ಕರ ಅಲ್ಲಿನ ರಾಜ್ಯ ಸರ್ಕಾರ ಸ್ನೇಹರ್ ಪರೋಶ್ ಅಂತಕ್ಕಂಥ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಸೊ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ತೃಣಮೂಲ ಕಾಂಗ್ರೆಸ್ ಪಕ್ಷ ಟಿಎಂಸಿ ಪಕ್ಷದವರಾಗಿದ್ದಾರೆ. ಜೊತೆಗೆ ಅಲ್ಲಿನ ರಾಜ್ಯಪಾಲರು ಜಗದೀಪ್ ಧನ್ಕರ್ ಅವರು. ಅವರಿಬ್ಬರ ಮಧ್ಯೆ ಕೂಡ ಸಾಕಷ್ಟು ಜಟಾಪಟಿ ನಡೀತಾನೆ ಇರುತ್ತೆ, ಅದು ನೀವು ಪೇಪರ್ ಓದ್ತಾನೆ ಇರ್ತೀರಾ. ಬಟ್ ಪ್ರಸಕ್ತವಾಗಿ ಸ್ನೇಹರ್ ಪರುಷ್ ಆಪ್ ಅನ್ನ ಪಶ್ಚಿಮ ಬಂಗಾಳ ಸರ್ಕಾರ ಪ್ರಾರಂಭ ಮಾಡಿದೆ. ನೋಟ್ ಮಾಡ್ತಾ ಮುಂದೆ ಹೋಗೋಣ. ಮೂರನೇ ಪ್ರಶ್ನೆ ನೋಡ್ತಿದ್ದೀರಾ. ಇತ್ತೀಚೆಗೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಪೈಲಟ್ಗಳ ಉಡಾವಣೆ ಲೈಸೆನ್ಸ್ ಅನ್ನ ಎಷ್ಟು ದಿನಗಳ ಕಾಲ ಹೆಚ್ಚಿಗೆ ಮಾಡಿದೆ? ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಡಿಜಿಸಿಎ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತಕ್ಕಂತಹದ್ದು ನಮ್ಮ ದೇಶದ ನಾಗರಿಕ ವಿಮಾನಯಾನಕ್ಕೆ ಸಂಬಂಧಪಟ್ಟಂತ ಒಂದು ರೆಗ್ಯುಲೇಟರಿ ಅಥಾರಿಟಿ, ಅಂದ್ರೆ ಒಂದು ಸಂಸ್ಥೆ ಆಗಿದೆ, ಅದರ ಕುರಿತಾಗಿ ಕಾರ್ಯವನ್ನ ನಿರ್ವಹಿಸತಕ್ಕಂತಹದ್ದು. ಸೊ ಇವರು ನಿನ್ನೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಪ್ರತಿಯೊಬ್ಬ ಪೈಲಟ್ಗೂ ಕೂಡ ಈ ಫ್ಲೈಯಿಂಗ್ ಲೈಸೆನ್ಸ್, ಉಡಾವಣೆ ಲೈಸೆನ್ಸ್ ಅಗತ್ಯವಾಗಿರತಕ್ಕಂತಹದ್ದು. ಬಟ್ ಈಗ ಕೊರೋನಾ ಇರೋ ಕಾರಣದಿಂದ ಅದನ್ನ ರಿನ್ಯೂ ಮಾಡಿಸತಕ್ಕಂತಹದ್ದು ಬಹಳ ದುಸ್ತರವಾಗುತ್ತೆ. ಸೊ ಹಾಗಾಗಿ ಅವರು ಹೊರಡಿಸಿರ್ತಕ್ಕಂತಹ ಆದೇಶ ಏನಪ್ಪಾ ಅಂತ ಹೇಳಿದ್ರೆ, ಮುಂಬರುವಂತಹ 3 ತಿಂಗಳು ಅಂದ್ರೆ 90 ದಿನಗಳ ಕಾಲ ಅವರ ಲೈಸೆನ್ಸ್ ಅವಧಿಯನ್ನ ಹೆಚ್ಚಿಗೆ ಮಾಡಿದ್ದಾರೆ. ಸೊ ಇನ್ನು 90 ದಿನಗಳ ಕಾಲ ಅದು ಚಾಲ್ತಿಯಲ್ಲಿರುತ್ತೆ. ತುಂಬಾ ಇಂಪಾರ್ಟೆಂಟ್, 3 ಮಂತ್ಸ್ ಅಥವಾ ಆಪ್ಷನ್ ಬಿ 90 ದಿನ. ಸೊ ಡಿಜಿಸಿಎ ಬಗ್ಗೆ ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಈಗ ನಮ್ಮ ವಿಮಾನಯಾನಗಳಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಕ್ರಮಗಳನ್ನ ಅಥವಾ ನಿಯಮಗಳನ್ನ ರೂಪಿಸುವುದು ಯಾರು ಅಂತ ಹೇಳಿದ್ರೆ ಇದೇ ಡಿಜಿಸಿಎ. ಇದು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಥವಾ ನಾಗರಿಕ ವಿಮಾನಯಾನ ಸಚಿವಾಲಯದ ಕೆಳಗೆ ಬರತಕ್ಕಂತಹ ಒಂದು ಸಂಸ್ಥೆಯಾಗಿದೆ. ಬಹಳ ಇಂಪಾರ್ಟೆಂಟ್, ನೋಟ್ ಮಾಡ್ತಾ 4ನೇ ಪ್ರಶ್ನೆ ನೋಡೋಣ. ಯಾವ ದೇಶವು ಫಿಡೆ ಚೆಸ್.com ಆನ್ಲೈನ್ ನೇಷನ್ಸ್ ಕಪ್ ಗೆದ್ದುಕೊಂಡಿದೆ? ನೋಡಿ, ಫಿಡೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಚೆಸ್ ಕ್ರೀಡಾ ಸಂಸ್ಥೆ. ಅವರು ಇತ್ತೀಚೆಗಷ್ಟೇ ಆನ್ಲೈನ್ ನಲ್ಲಿ ಒಂದು ನೇಷನ್ಸ್ ಕಪ್ ಅನ್ನ ಆರ್ಗನೈಸ್ ಮಾಡಿದ್ರು. ಅದರಲ್ಲಿ ಸುಮಾರು 6 ದೇಶಗಳು ಭಾಗಿಯಾಗಿದ್ವು, ನಮ್ಮ ಭಾರತವೂ ಸೇರಿದಂತೆ. ಸೊ ಆ ಕಪ್ ಅನ್ನ ಯಾರು ಗೆದ್ದುಕೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳುತ್ತೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಚೀನಾ. ಚೀನಾ ದೇಶ ಫೈನಲ್ಸ್ ನಲ್ಲಿ ಅಮೆರಿಕವನ್ನ ಸೋಲಿಸ್ಬಿಟ್ಟು ಈ ಆನ್ಲೈನ್ ನೇಷನ್ಸ್ ಕಪ್ ಅನ್ನ ಗೆದ್ಕೊಳ್ತು. ಬಹಳ ಇಂಪಾರ್ಟೆಂಟ್. ಭಾರತ 5ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂತು. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಚೀನಾದಲ್ಲಿ ಮುಂಬರುವಂತಹ ಕೆಲವೊಂದಷ್ಟು ಗೇಮ್ಸ್ ಗಳ ಬಗ್ಗೆ ಕೂಡ ಒಂದು ಬೆಳಕು ಚೆಲ್ಲಿದ್ದಾರೆ, ಅದನ್ನು ಕೂಡ ನೋಟ್ ಮಾಡ್ಕೊಳ್ತಾ ಮುಂದಿನ ಪ್ರಶ್ನೆ ಅಂತ ಗಮನ ಹರಿಸ್ತಾ ಹೋಗೋಣ. 5ನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗಷ್ಟೇ ಸಿಬಿಎಸ್ಇ ಯ ಅಧ್ಯಕ್ಷರು ಯಾರಾಗಿದ್ದಾರೆ? ಸಿಬಿಎಸ್ಇ ಅಂದ್ರೆ ಏನು? ನೀವು ಕೂಡ ನೋಡಿರ್ತೀರಾ, ಸಿಲೆಬಸ್, ಸ್ಟೇಟ್ ಸಿಲೆಬಸ್, ಸಿಬಿಎಸ್ಇ ಸಿಲೆಬಸ್, ಐಸಿಎಸ್ಇ ಸಿಲೆಬಸ್ ಅಂತ ನೋಡಿರ್ತೀರಾ. ಸೊ ಸಿಬಿಎಸ್ಇ ಅಂತ ಹೇಳಿದ್ರೆ ಸೆಂಟ್ರಲ್ ಬೋರ್ಡ್ ಫಾರ್ ಸೆಕೆಂಡರಿ ಎಜುಕೇಶನ್. ಸೊ ನಮ್ಮ ಏನು ಸೆಕೆಂಡರಿ ಎಜುಕೇಶನ್ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಶಿಕ್ಷಣ ಮಂಡಳಿ. ಸೊ ಇದಕ್ಕೆ ಹೊಸ ಅಧ್ಯಕ್ಷರು ನೇಮಕವಾಗಿದ್ದಾರೆ. ಅನಿತಾ ಕರ್ವಾಲ್ ಅಂತ ಇತ್ತೀಚಿನವರೆಗೂ ಕೂಡ ಸಿಬಿಎಸ್ಇ ಅಧ್ಯಕ್ಷರಾಗಿದ್ರು. ಇವರು ಕೂಡ ಬಹಳ ಜನಪ್ರಿಯ ಒಬ್ಬ ಅಧಿಕಾರಿ. ಅನಿತಾ ಕರ್ವಾಲ್ ಅವರನ್ನ ರಿಪ್ಲೇಸ್ ಮಾಡಿಬಿಟ್ಟು ಆಪ್ಷನ್ ಬಿ ಮನೋಜ್ ಅಹುಜಾ ಅವರು ಸಿಬಿಎಸ್ಇ ಯ ಅಧ್ಯಕ್ಷರಾಗಿದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಸಿಬಿಎಸ್ಇ, ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಬರುತ್ತೆ. 1962ರಲ್ಲಿ ಇದರ ಒಂದು ಸ್ಥಾಪನೆ ಆಯಿತು. ಅಂಡ್ ಮನೋಜ್ ಅಹುಜಾ ಅವರು ಒಡಿಶಾ ಕೇಡರ್ನ IAS ಅಧಿಕಾರಿಯಾಗಿದ್ದಾರೆ. ಅನಿತಾ ಕರ್ವಾಲ್ ಅವರನ್ನ ಇವರು ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಸೊ ಸಿಬಿಎಸ್ಇ ಬಹಳ ಇಂಪಾರ್ಟೆಂಟ್. ಈ ಒಂದು ಸೆಕೆಂಡರಿ ಎಜುಕೇಶನ್ ಏನಿರುತ್ತೆ 10th ವರೆಗೂ ಕೂಡ ಅದನ್ನ ಸಿಬಿಎಸ್ಇ ರಾಷ್ಟ್ರೀಯ ಮಟ್ಟದಲ್ಲಿ ನಿರ್ವಹಣೆ ಮಾಡುತ್ತೆ. ಇದರೊಂದಿಗೆ 6ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಯಾವ ನಗರದಲ್ಲಿ ಹೋಮ್ ಡೆಲಿವರಿಗಾಗಿ ಡಿಜಿಟಲ್ ಬುಕಿಂಗ್ ಮತ್ತು ಆನ್ಲೈನ್ ಪೇಮೆಂಟ್ ಅನ್ನ ಕಡ್ಡಾಯ ಅಂತ ಘೋಷಣೆ ಮಾಡಿದ್ದಾರೆ? ನಿಮಗೆ ಗೊತ್ತಿದೆ, ಇತ್ತೀಚೆಗಷ್ಟೇ ಕೆಲವೊಂದು ಕೇಸಸ್ ಬಂದವು, ಏನು ಆನ್ಲೈನ್ ಡೆಲಿವರಿ ಇರುತ್ತೆ, ಆ ಸಮಯದಲ್ಲಿ ಕೆಲವು ಜನಕ್ಕೆ ಸೋಂಕು ತಗಲಿತ್ತು ಡೆಲಿವರಿ ಬಾಯ್ ಮೂಲಕ ಅಂತಲ್ಲ. ಸೊ ಹಾಗಾಗಿ ರಿಸ್ಕ್ ಅನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಆನ್ಲೈನ್ ನಲ್ಲಿ ನೀವೇನೇ ಪಡೆದುಕೊಂಡ್ರು ಕೂಡ ಕ್ಯಾಶ್, ನಗದು ವ್ಯವಹಾರ ನಡಿಬಾರದು, ಬದಲಾಗಿ ಡಿಜಿಟಲ್ ಪಾವತಿ, ಡಿಜಿಟಲ್ ಪೇಮೆಂಟ್ ನಡಿಬೇಕು ಅಂತ ಹೇಳಿ ಅಹಮದಾಬಾದ್ ನಲ್ಲಿ ತೀರ್ಮಾನ ಮಾಡಲಾಗಿದೆ. ಸೊ ಇನ್ನು ಮುಂದೆ ಅಹಮದಾಬಾದ್ ನಗರದಲ್ಲಿ ನೋಟ್ಗಳ ಎಕ್ಸ್ಚೇಂಜ್ ಮಾಡಂಗಿಲ್ಲ. ಆನ್ಲೈನ್ ಹೋಮ್ ಡೆಲಿವರಿ ಇವಕ್ಕೆ ನೀವು ಆನ್ಲೈನ್ ನಲ್ಲೇ ಪಾವತಿ ಮಾಡಬೇಕಾಗುತ್ತೆ. ಇದು ಕೂಡ ಬಹಳ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ತಾ ಮುಂದೆ ಹೋಗ್ಬೇಕಾಗುತ್ತೆ. 7ನೇ ಪ್ರಶ್ನೆ ಹೇಳುತ್ತೆ, ಭಾರತದಲ್ಲಿ ನಡೆಯಬೇಕಿದ್ದ ಫಿಫಾ ಅಂಡರ್ 17 ಮಹಿಳಾ ಕಪ್ ಅನ್ನು ಡ್ಯಾಶ್ ರವರೆಗೆ ಸ್ಥಗಿತಗೊಳಿಸಲಾಗಿದೆ. ಅಂದ್ರೆ ಭಾರತದಲ್ಲಿ ನಡಿಬೇಕಾಗಿದ್ದಂತಹ ಪಂದ್ಯಾವಳಿಯನ್ನ 2000 ಯಾವ ಇಸ್ವಿಗೆ ಮುಂದೂಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ 2021ಗೆ ಇದನ್ನ ಮುಂದೂಡಲಾಗಿದೆ. ಒಂದ್ ಮತ್ತೆ ನೆನ್ಪಿಟ್ಕೊಳ್ಳಿ, ಈ ವರ್ಷವೇ ಈ ಅಂಡರ್ 17 ಫಿಫಾ ವರ್ಲ್ಡ್ ಕಪ್ ಭಾರತದಲ್ಲಿ ನಡೀಲೇಬೇಕಾಗಿತ್ತು, ಮಹಿಳಾ ವಿಶ್ವಕಪ್ ಅದು, ಬಟ್ ಅದನ್ನ ಮುಂದೂಡಿದ್ದಾರೆ.
ಒಂದ್ ನೆನ್ಪಿಟ್ಕೊಳ್ಳಿ, 2017ನೇ ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತ ದೇಶ ಪುರುಷರ ಫಿಫಾ ಅಂಡರ್-17 ವಿಶ್ವಕಪ್ ಅನ್ನ ಆಯೋಜನೆ ಮಾಡಿತ್ತು. ಅತ್ಯಂತ ಅಭೂತಪೂರ್ವವಾದಂತಹ ಸಕ್ಸಸ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬಂದಿದ್ರು. ಒಂದು ಯಶಸ್ವಿ ಕಾರ್ಯಕ್ರಮ ಆಗಿತ್ತು. ಅಂದಿನ ದಿನದಲ್ಲಿ ಫಿಫಾದಿಂದ ಭಾರತಕ್ಕೆ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು. ಅದೇ ನಿಟ್ಟಿನಲ್ಲಿ ಈ ಮಹಿಳಾ ವಿಶ್ವಕಪ್ ಈ ವರ್ಷ ನಡೀಬೇಕಾಗಿದ್ದನ್ನ ಕೊರೋನಾ ಕಾರಣದಿಂದ 2021ಕ್ಕೆ ನಾವು ಮುಂದೂಡಿದ್ದೇವೆ. ಸೊ ಅದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಕೆಳಗಡೆ ಈ ಫಿಫಾವಾದ ಸ್ಥಾಪನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಅಸೋಸಿಯೇಷನ್ ಫುಟ್ಬಾಲ್ 1904ನೇ ಇಸ್ವಿಯಲ್ಲಿ ಇದರ ಸ್ಥಾಪನೆ ಕೂಡ ನಡೆದಿತ್ತು. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. 8ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಜೆರ್ರಿ ಸ್ಟಿಲ್ಲರ್ ರವರ ಮರಣವಾಯಿತು. ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ? ನೋಡಿ, ಜೆರ್ರಿ ಸ್ಟಿಲ್ಲರ್ ಅಂತೇಳಿ ಅವರ ಹೆಸರನ್ನು ಕೂಡ ಮತ್ತೊಮ್ಮೆ ಬರೆದ್ಬಿಡ್ತೀನಿ. ಜೆರ್ರಿ ಸ್ಟಿಲ್ಲರ್ ಆಗಬೇಕು, ಸ್ಟೀಲರ್ ಆಗಿದೆ. ಸೊ ಜೆರ್ರಿ ಸ್ಟಿಲ್ಲರ್ ಅಂತ ಒಬ್ಬ ಪ್ರಖ್ಯಾತ ವ್ಯಕ್ತಿ ಇತ್ತೀಚೆಗಷ್ಟೇ ನಿಧನರಾದ್ರು. ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದವರ ಅಂತ ಹೇಳಿದ್ರೆ ಆಪ್ಷನ್ ಬಿ, ಹಾಸ್ಯಗಾರ. ಇವರು ಅಮೆರಿಕ ಮೂಲದ ಒಬ್ಬ ಕಾಮಿಡಿಯನ್, ಒಬ್ಬ ಹಾಸ್ಯಗಾರ, ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದಿದ್ರು. ಇವರು ಇತ್ತೀಚೆಗಷ್ಟೇ ಮೃತಪಟ್ಟಿದ್ದಾರೆ. ಇವರ ಹೆಸರು ಜೆರ್ರಿ ಸ್ಟಿಲ್ಲರ್. ಅದನ್ನು ನೋಟ್ ಡೌನ್ ಮಾಡ್ಕೊಳ್ತಾ, ಅವರು ಹಾಸ್ಯಗಾರ ಅಂತ ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ ನಾವು ಇವತ್ತಿನ ಒಂದು ಕ್ಲಾಸಿನ ಮುಂದಿನ ಪ್ರಶ್ನೆ ಹತ್ತ ಗಮನ ಹರಿಸ್ತಾ ಹೋಗೋಣ. ಸೊ 9ನೇ ಪ್ರಶ್ನೆ ಹೇಳುತ್ತೆ, ವರ್ಲ್ಡ್ ಎಕನಾಮಿಕ್ಸ್ ಫೋರಂನ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ 2020 ಪ್ರಕಾರ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ? ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಪರೀಕ್ಷೆಯಲ್ಲಿ ನೇರವಾಗಿ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸೊ ವರ್ಲ್ಡ್ ಎಕನಾಮಿಕ್ಸ್ ಫೋರಂ WEF ನ ಒಂದು ವರದಿ ಪ್ರಕಾರ ನಮ್ಮ ಭಾರತ ಯಾವ ಒಂದು ರ್ಯಾಂಕಿಂಗ್ ನಲ್ಲಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆಪ್ಷನ್ ಸಿ 74. ಭಾರತ 74ನೇ ಸ್ಥಾನದಲ್ಲಿದೆ. ಸೊ ಇದು ಯಾವ್ದಪ್ಪ ಇಂಡೆಕ್ಸ್ ಅಂತ ನೋಡ್ತಾ ಹೋಗೋಣ. ಶಕ್ತಿ ಪರಿವರ್ತನೆ ಸೂಚ್ಯಂಕ ಅಂತ ಕರಿತೀವಿ, ಅಥವಾ ಇಂಗ್ಲಿಷ್ ನಲ್ಲಿ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಮೂಲಭೂತವಾಗಿ ಏನಿದು, ಬಹಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಶಕ್ತಿ ಪರಿವರ್ತನಾ ಸೂಚ್ಯಂಕ ಅಂದ್ರೆ ಏನು? ಒಂದ್ ನೆನ್ಪಿಟ್ಕೊಳ್ಳಿ, ಶಕ್ತಿ ಪರಿವರ್ತನಾ ಸೂಚ್ಯಂಕ ಅಂತ ಹೇಳಿದ್ರೆ ಏನು, ಪ್ರಸಕ್ತವಾಗಿ ನಾವು ಸಾಂಪ್ರದಾಯಿಕ ಶಕ್ತಿಯನ್ನ ಬಳಸ್ತಾ ಇದ್ದೇವೆ. ಅಂದ್ರೆ ಏನು, ಫಾಸಿಲ್ ಫ್ಯೂಯಲ್ಸ್ ಇರ್ಬೋದು, ಪೆಟ್ರೋಲಿಯಂ, ಡೀಸೆಲ್, ಇಂತಹ ಸಾಂಪ್ರದಾಯಿಕ ಶಕ್ತಿಯನ್ನ ಬಳಸ್ತಾ ಇದ್ದಾವೆ. ಇದರಿಂದ ಹೊರಗೆ ಬಂದ್ಬಿಟ್ಟು ನಾವು ಬಹಳ ಇನ್ನೂ ಹೆಚ್ಚು ಸೇಫ್ ಆಗಿರ್ತಕ್ಕಂತಹ ಮತ್ತು ಸುಸ್ಥಿರವಾಗಿರ್ತಕ್ಕಂತಹ, ಅಂದ್ರೆ ಸಸ್ಟೈನೇಬಲ್ ಆಗಿರ್ತಕ್ಕಂತಹ ಶಕ್ತಿಯ ಮೂಲಗಳನ್ನ ಎಷ್ಟು ವೇಗವಾಗಿ ನಾವು ಟ್ರಾನ್ಸಿಟ್ ಆಗಬಹುದು, ಅವಕ್ಕೆ ನಾವು ಪರಿವರ್ತನೆ ಆಗಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ರ್ಯಾಂಕಿಂಗ್ ಅನ್ನ ಕೊಡಲಾಗುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ನಲ್ಲಿ ಭಾರತ ಕಳೆದ ಬಾರಿಗಿಂತ 2 ಸ್ಥಾನಗಳಷ್ಟು ಮೇಲೆ ಏರಿಕೆ ಕಂಡುಬಿಟ್ಟು 74ನೇ ಸ್ಥಾನದಲ್ಲಿದೆ. ಸೊ ಭಾರತ ಇನ್ನು ಸ್ವಲ್ಪ ಒಂದು ಪ್ರೋಗ್ರೆಸ್ ಅನ್ನ ಮಾಡಿದೆ. ಸೊ ಇದು ಯಾವ ರೀತಿ ನಾವು ಹೊಸ ನವೀನ ಮೂಲಗಳಾಗಿರ್ತಕ್ಕಂತಹ ಪವನ ಶಕ್ತಿ ಇರ್ಬೋದು, ಅಥವಾ ಬೇರೆ ಬೇರೆ ಎನರ್ಜಿ ಸೋರ್ಸಸ್ ಇರ್ಬೋದು, ಸಸ್ಟೈನಬಲ್ ಎನರ್ಜಿ ಸೋರ್ಸಸ್ ಅಂತ ಕರಿತೀವಿ, ಇದಕ್ಕೆ ಎಷ್ಟು ವೇಗವಾಗಿ ನಾವು ಪರಿವರ್ತನೆ ಆಗಬಹುದು ಅನ್ನೋದನ್ನ ಈ ಸೂಚ್ಯಂಕ ತಿಳಿಸ್ಕೊಡುತ್ತೆ. ಭಾರತ 74ನೇ ಸ್ಥಾನದಲ್ಲಿದೆ. ಪ್ರಥಮ ಸ್ಥಾನ ಕೂಡ ಬಹಳ ಇಂಪಾರ್ಟೆಂಟ್. ಎಂದಿನಂತೆ ಸ್ವೀಡನ್ ಪ್ರಥಮ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದೆ. ನಿಮ್ಗೆ ಯಾವಾಗಲೂ ಕೂಡ ನಾರ್ಡಿಕ್ ಕಂಟ್ರೀಸ್ ಮತ್ತು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಈ ಒಂದು ಅಂತಾರಾಷ್ಟ್ರೀಯ ಸೂಚ್ಯಂಕಗಳಲ್ಲಿ ಮೊದಲನೇ ಸ್ಥಾನವನ್ನು ಅಲಂಕರಿಸ್ತಾ ಇರ್ತವೆ. ಸ್ವೀಡನ್ ಮೊದಲನೇ ಸ್ಥಾನ, ಸ್ವಿಟ್ಜರ್ಲೆಂಡ್ 2ನೇ ಸ್ಥಾನ ಮತ್ತು ಫಿನ್ಲ್ಯಾಂಡ್ 3ನೇ ಸ್ಥಾನದಲ್ಲಿದೆ. ಸೊ ನಾರ್ಡಿಕ್ ಮತ್ತು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಯಾವಾಗಲೂ ಕೂಡ ಉತ್ತಮವಾದಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರ್ತವೆ. ಭಾರತ ಕೂಡ ನಾಟ್ ಬ್ಯಾಡ್, 74ನೇ ಸ್ಥಾನದಲ್ಲಿದೆ. ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಥವಾ ಶಕ್ತಿ ಪರಿವರ್ತನಾ ಸೂಚ್ಯಂಕ 2020. ಜೊತೆಗೆ ವರ್ಲ್ಡ್ ಎಕನಾಮಿಕ್ ಫೋರಂ ಬಗ್ಗೆ ನೀವು ನೋಡೋದಾದ್ರೆ ಅದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ ನ ಜೆನಿವಾ ಬಳಿಯಲ್ಲಿ ಕೊಲೋಗ್ನಿ ಅನ್ನುವಂತಹ ಸ್ಥಳದಲ್ಲಿ ಬರುತ್ತೆ. ಕೊಲೋಗ್ನಿ ಅಂದ ತಕ್ಷಣ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದು ಕೂಡ ಜೆನಿವಾದಲ್ಲೇ ಬರ್ತಕ್ಕಂತಹ ಒಂದು ಪ್ರದೇಶ. ಸೊ ಕೊಲೋಗ್ನಿ, ಜೆನಿವಾ, ಸ್ವಿಟ್ಜರ್ಲೆಂಡ್ ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ನ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಸೊ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತಾಯವಾಗುತ್ತೆ. ನಾಳೆ ಇದೇ ಸಮಯಕ್ಕೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.